ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಸಚಿವರಾದ PM ನರೇಂದ್ರ ಸ್ವಾಮಿಯವರು ಪುಣ್ಯಕ್ಷೇತ್ರ ಭಾಗಮಂಡಲದ ಭಗಂಡೇಶ್ವರ ದೇವಾಲಯ ಹಾಗೂ ಕಾವೇರಿ ನದಿ ಉಗಮ ಸ್ಥಾನ ತಲಕಾವೇರಿ ಪವಿತ್ರ ಕ್ಷೇತ್ರಕ್ಕೆ ಗುರುವಾರ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಮೊದಲಿಗೆ ಭಾಗಮಂಡಲದ ತ್ರಿವೇಣಿ ಸಂಗಮಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿದ ಸಚಿವರು ನಂತರ ಭಗಂಡೇಶ್ವರ ದೇವಾಲಯದಲ್ಲಿ ಹೆಚ್ಚಿನ ಮಳೆ ಬೆಳೆಯಾಗಿ ನಾಡಿನ ಜನತೆಗೆ ಸಮೃದ್ಧಿ ತರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶ್ರೀ ಮಹಾಗಣಪತಿ, ಶ್ರೀ ಮಹಾವಿಷ್ಣು, ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ತಲಕಾವೇರಿಗೆ ತೆರಳಿ ಶ್ರೀ ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ತಲಕಾವೇರಿಯಲ್ಲಿ ತಾಯಿ ಕಾವೇರಿ ಮಾತೆಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ಸಲ್ಲಿಸಿ ಕುಂಕುಮಾರ್ಚನೆ ನೆರವೇರಿಸಿದರು. ಇಲ್ಲ ಬಿಟ್ಟಿಲ್ಲ. ಶ್ರೀ ಮಹಾಗಣಪತಿ ಸ್ವಾಮಿ ಮನಸೋ ಈಶ್ವರ ಪ್ರಾರ್ಥನಾ ಸಮರ್ಪಯಾಮಿ. ಶ್ರೀ ವಿಘ್ನೇಶ್ವರಾಯ ನಮಃ. ಪೂರ್ಣ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ನಾಡಿಗೆ ಜೀವಜಲ ನೀಡುವ ಪುಣ್ಯತಾಯಿ ಕಾವೇರಿ ಮಾತೆ ಸಕಲ ಜೀವಿಗಳಿಗೂ ಕುಡಿಯುವ ನೀರನ್ನು ಒದಗಿಸ್ತಾ ಇದ್ದು ಕಾವೇರಿ ಕಣಿವೆ ಪಾತ್ರದಲ್ಲಿ ಹೆಚ್ಚಿನ ಮಳೆಯಾಗಿ ಎಲ್ಲರಿಗೂ ಸಮೃದ್ಧಿ ತರುವಂತಾಗಲಿ ಎಂದರು. ಸ್ವಲ್ಪ ಮನಸ್ಸನ್ನು ವಾಪಸ್ ತೆಗೆದುಕೊಂಡು ಮತ್ತೆ ವರವನ್ನು ಎಲ್ಲರಲ್ಲಿ ಭಯದ ಛಾಯೆ ನಾಡಿನಲ್ಲಿ ಈ ಸಾರಿ ಬರ ಬರಬಹುದೇನೋ ಅಂತ ಅತ್ಯಂತ ಭಯದ ಒಂದು ವಾತಾವರಣ ಎಲ್ಲ ಕಡೆ ಪಸರಿಸಿತ್ತು. ಆದರೆ ತಡವಾಗಿ ಆದರೂ ನಾಡಿಗೆ ಒಂದು ನಿರೀಕ್ಷೆಯನ್ನು ನೀಡತಕ್ಕಂಥ ಒಂದು ವರವನ್ನು ನೀಡಿ ಈಗ ನಮಗೆಲ್ರಿಗೂ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ನೆಮ್ಮದಿಯನ್ನು ನೀಡಿರ್ತಕ್ಕಂಥ ಕಾವೇರಿ ತಾಯಿಗೆ ನಮ್ಮ ಆದ್ಯ ಕರ್ತವ್ಯ. ಮತ್ತು ಇಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಜಿಲ್ಲೆಯಲ್ಲಿ ಮಳೆಯ ಹಾನಿ ಇರ್ಬೋದು ಅಥವಾ ಮರದ ವಿಚಾರದಲ್ಲಿ ಏನಾದರೂ ಸೂಕ್ಷ್ಮ ವಿಚಾರಗಳಿದ್ರೆ ಅವನ್ನ ಅಧ್ಯಯನ ಕಮ್ಮಿ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಕೊರತೆಯನ್ನು ನೀಗಿಸ್ತಕ್ಕಂಥ ಮಳೆ ಬರ್ತಾಯಿದ್ದೀವಿ. ಮೊದಲು ಡ್ಯಾಮ್ಗಳು ಬರಲಾಗಿ ಭರ್ತಿ ಆಗುತ್ತ ಇದು 105 ಅಡಿಯನ್ನು ಕನ್ನ ಮಾಡಿ ತುಂಬಿ ಇನ್ನೂ ಒಂದು 19 ಅಡಿ ತುಂಬಿ ತಾಯಿ ಕೃಪೆ ಇದ್ದರೆ ಅದು ಬೇಜಾರಲ್ಲ. ಯಾಕೆ ನಾವು ಕಾವೇರಿ ಮೇಲೆ ನಾವು ಇಷ್ಟೊಂದು ಆಶ್ವಾಸನೆ ಆಗಬೇಕು ಅಂತಂದರೆ ಒಂದು ರಾಜ್ಯ ಅಲ್ಲ, ನಮ್ಮ ರಾಜ್ಯದ ಅರ್ಧವಾಗದಷ್ಟು ತಮಿಳುನಾಡಿಗೆ ನೀರುಣಿಸಿ ಎಲ್ಲರ ದಾಹವನ್ನು ತಣಿಸ್ತಕ್ಕಂಥ ಏಕೈಕ ತಾಯಿ ಕಾವೇರಿ. ಅದರಲ್ಲಿ ನಾನು ಒಬ್ಬ ಮಂಡ್ಯ ಜಿಲ್ಲೆಯನ್ನಾಗಿ ಕಾವೇರಿಯಿಂದಲೇ ಬದುಕ್ತಕ್ಕಂಥ ನಾವು ನಮ್ಮ ಮೊದಲ ಪೂಜೆ ಭಕ್ತಿ ಏನೇ ಇದ್ದು ಕಾವೇರಿ ತಾಯಿಗೆ ನಾವು ಈ ಒಂದು ಮಹತ್ ಕಾರ್ಯಕ್ಕೆ ನಮಗೆ ಅವಕಾಶವನ್ನು ಗೊತ್ತಿರುತ್ತೆ. ಮತ್ತು ಇಂಥ ಅವಕಾಶವನ್ನು ನನಗೆ ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರು ನಾವೆಲ್ಲರೂ ಇನ್ನು ಮುಂದೆ ನಾಡಿನ ಸುಭಿಕ್ಷೆಗೆ ದುಡಿಯುವಂಥ ಜವಾಬ್ದಾರಿ ನೀಡಿದ್ದೇವೆ. ಈ
28ಕ್ಕೆ ಮತ್ತೆ ನಮ್ಮ ಸರ್ಕಾರ ತರೋದಲ್ಲದೆ 29ರಲ್ಲಿ ರಾಷ್ಟ್ರದಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆ. ಬಳಿಕ ಮಂಗಳೂರು ರಸ್ತೆಯ ಮದೆನಾಡು ಬಳಿಯ ಕರ್ತೋಜಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ರು. ಅಲ್ಲಿನ ಮಣ್ಣು ಕುಸಿತ ಬಗ್ಗೆ ಇಂಜಿನಿಯರ್ಗಳಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ತಲಕಾವೇರಿ ಭಾಗಮಂಡಲ ದೇವಾಲಯದ ತಕ್ಕ ಮುಖ್ಯಸ್ಥರಾದ ಕೋಡಿ ಮೋಟಯ್ಯ, ಪ್ರಮುಖರಾದ ಕೆಪಿ ಚಂದ್ರಕಲಾ, ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್, ಜಿಲ್ಲಾ ಪಂಚಾಯತ್ ಸಿಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಭಿಷೇಕ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶೇಖರ್, ತಹಶೀಲ್ದಾರ್ ಶ್ರೀಧರ, ದೇವಾಲಯದ ಇಒ ಚಂದ್ರಶೇಖರ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದಕ್ಕೂ ಮೊದಲು ನಗರದ ಪ್ರಸಿದ್ಧ ದೇವಾಲಯ ಓಂಕಾರೇಶ್ವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಸಚಿವರು ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಈ ಸಂದರ್ಭ ದೇವಾಲಯ ಸಮಿತಿ ಅಧ್ಯಕ್ಷರಾದ ಚುಮ್ಮಿ ದೇವಯ್ಯ, ಪ್ರಮುಖರಾದ ಪ್ರಕಾಶ್ ಆಚಾರ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಗುಜರಾತ್ನ ಅಹಮದಾಬಾದ್ನಲ್ಲಿ ತೆಗೆದುಕೊಂಡ ನಿರ್ಣಯದಂತೆ ಸಂಘಟನಾ ಸೃಜನ ಅಭಿಯಾನ್ ಮೂಲಕ ಕರ್ನಾಟಕ ರಾಜ್ಯದಲ್ಲೂ ಪಕ್ಷ ಸಂಘಟನೆಗೆ ಒತ್ತು ನೀಡಿ ಅಭಿಯಾನವನ್ನು ಚುರುಕುಗೊಳಿಸಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹಾಗೂ ಕೇರಳದ ನಾದಾಪುರಂ ಕ್ಷೇತ್ರದ ಶಾಸಕ ಅಭಿಜಿತ್ ಕೆಎಂ ಅವರು ತಿಳಿಸಿದ್ದಾರೆ. ಸಂಘಟನಾ ಸೃಜನ ಅಭಿಯಾನದ ಭಾಗವಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅಭಿಪ್ರಾಯ ಸಂಗ್ರಹಕ್ಕಾಗಿ ಮಡಿಕೇರಿಗೆ ಆಗಮಿಸಿದ್ದ ಅವರು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಭರ್ತಿ ಮಾಡಲು ಸಿದ್ಧಪಡಿಸಿರುವ ಅರ್ಜಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ದೇಶದಾದ್ಯಂತ ಕಾಂಗ್ರೆಸ್ ಪಕ್ಷದ ಸಂಘಟನೆ ನಡೀತಾ ಇದ್ದು, ರಾಜ್ಯವ್ಯಾಪಿ ಪ್ರವಾಸ ಕೈಗೊಂಡು ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲೂ ಪಕ್ಷದ ಜಿಲ್ಲಾಧ್ಯಕ್ಷರ ಆಯ್ಕೆ ನಡೆಯಲಿದ್ದು, ಆಸಕ್ತರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಕಾಂಗ್ರೆಸ್ ಪಕ್ಷದ ಮೂಲಕ ಜನಸೇವೆಯಲ್ಲಿ ಸಕ್ರಿಯರಾಗಿರುವ ಯಾರು ಬೇಕಾದರೂ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ವ್ಯಕ್ತಪಡಿಸಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಜಿಲ್ಲಾ ಬ್ಲಾಕ್ ಸೇರಿದಂತೆ ಎಲ್ಲ ಘಟಕಗಳ ಪ್ರಮುಖರು, ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಮಾಜಿ ಸಂಸದರು, ಕಾರ್ಯಕರ್ತರು, ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು ಹಾಗೂ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ವರದಿಯನ್ನು ಎಐಸಿಸಿಗೆ ಸಲ್ಲಿಸಲಾಗುವುದು. ಈ ವರದಿಯನ್ನು ಆಧರಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆ ನಡೆಯಲಿದೆ ಎಂದರು. ಮತ್ತೋರ್ವ ಉಸ್ತುವಾರಿ ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷ ಆರ್.ವಿ. ವೆಂಕಟೇಶ್, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಉಸ್ತುವಾರಿಗಳಾದ ಡಿಕೆ ಬ್ರಿಜೇಶ್, ಮಮತಾ ಗಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಎಲ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರದ ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಚೆತ್ತುಕಾಯದಿಂದ 13ನೇ ಮೈಲು ಪಚ್ಚಪಿಲಾವು ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ನೂತನ ಸೇತುವೆ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕೇವಲ 6 ತಿಂಗಳ ಹಿಂದಷ್ಟೇ ಸುಮಾರು 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದ ಈ ಸೇತುವೆ ಇನ್ನು ಅಧಿಕೃತವಾಗಿ ಉದ್ಘಾಟನೆಯಾಗುವ ಮುನ್ನವೇ ಕುಸಿಯುವ ಸ್ಥಿತಿಗೆ ತಲುಪಿದೆ. ಸೇತುವೆಯ ಗುಣಮಟ್ಟ ಕಳಪೆಯಾಗಿದ್ದು ಸಾರ್ವಜನಿಕರ ಜೀವನದೊಂದಿಗೆ ಚೆಲ್ಲಾಟವಾಡಲಾಗಿದೆ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆಯನ್ನು ನಡೆಸಿ ಕಳಪೆ ಕಾಮಗಾರಿಗೆ ಹೊಣೆಗಾರರಾಗಿರುವ ಗುತ್ತಿಗೆದಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಚೆತ್ತುಕಾಯದ ಪರಿಶಿಷ್ಟ ಕಾಲೋನಿ ಪಚ್ಚಪಿಲಾವು ಹಾಗೂ 13ನೇ ಮೈಲಿಗೆ ಸಂಪರ್ಕ ಕಲ್ಪಿಸುವ ಸಂಪರ್ಕ ಸೇತುವೆ. ಮಳೆ ಹಾನಿ ಅನುದಾನದಡಿಯಲ್ಲಿ 56 ಲಕ್ಷ ರೂಪಾಯಿ ಅನುದಾನದಲ್ಲಿ ಸೇತುವೆ ನಿರ್ಮಿಸಲಾಗಿತ್ತು. ಕಳೆದ 6 ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಿದ್ದು ಪ್ರಾರಂಭದಲ್ಲೇ ಕಳಪೆಯಾಗಿತ್ತು. ಗ್ರಾಮಸ್ಥರು ಸಾಕಷ್ಟು ಬಾರಿ ಗಲಾಟೆ ಗದ್ದಲ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳ ಪರಿಶೀಲನೆ ನೀಡಿ ಕೊನೆಗೊಂದು ಸೇತುವೆ ತೆರಳುವಂಥ ಒಂದು ಹಂತಕ್ಕೆ ತಲುಪಿತ್ತು. ಸೇತುವೆಗೆ ತಡೆಗೋಡೆ ಮಾಡುವ ಸಂದರ್ಭದಲ್ಲಿ ಹಾಕಿದ ಮಣ್ಣಿನ ಮೇಲೆ ತಡೆಗೋಡೆ ನಿಯಮದ ಅನುಸಾರವಾಗಿ ಅವರು ಪಾಯ ತೆಗೆಯದೆ ಮೇಲ್ಗಡೆ ಮಾಡಿದ ಪರಿಣಾಮ 2 ಕಡೆ ಕೀವಾಲು ಕುಚ್ಚಿ ಹೋಗಿದ್ದು ಸೇತುವೆಯ ಒಂದು 2 ಬದಿಯ ಕಂಬಗಳಿಗೆ ಹಾನಿ ಉಂಟಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಅವರಿಂದ ಮತ್ತೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥರ ಪರವಾಗಿ ಆಗ್ರಹ.
ನಾನು ಸುಧೀರ್ ರೋಟೆಟ್ ಅಂತೇಳಿ ತರೀಕೆ ನಿವಾಸಿ, ಇದೇ ಸೇತುವೆ ಫಲಾನುಭವಿ. ನಪಕ್ಲು ಸಮೀಪದ ಪಾರಾಣೆ ಗ್ರಾಮ ಪಂಚಾಯಿತಿಯ ಕೈಕಾಡು ಗ್ರಾಮದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಕಳೆದ 4 ದಿನಗಳಿಂದ ಗ್ರಾಮದ ತೋಟಗಳಿಗೆ ನುಗ್ಗಿ ಕಾಫಿ, ಬಾಳೆ, ಅಡಿಕೆ, ತೆಂಗು ಸೇರಿದಂತೆ ವಿವಿಧ ಬೆಳೆಗಳನ್ನು ತಿಂದು ತುಳಿದು ಹಾನಿಗೊಳಪಡಿಸ್ತಾ ಇವೆ. ತೋಟಗಾರಿಕಾ ಬೆಳೆಗಳನ್ನು ಧ್ವಂಸಗೊಳಿಸಿ ಅಪಾರ ನಷ್ಟ ಉಂಟು ಮಾಡ್ತಾ ಇದೆ. ಇದಕ್ಕೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಗ್ರಾಮಸ್ಥರು ಹಾಗೂ ಬೆಳೆಗಾರರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ತೆರಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಬಳಿಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಕೈಕಾಡು ಗ್ರಾಮದ ಬೆಳೆಗಾರ ಎನ್.ಕೆ. ಪ್ರಭು ಆರೋಪಿಸಿದ್ದಾರೆ. ನೂರು ಗಿಡ ಮೆಟ್ಟಿದೆ, ಅದೇ ಗಿಡ ಹಾಳಾಗಿಲ್ಲ, ಕಟ್ಟಾಗಿದೆ. ನಾನು ಹೇಳಿದೆಲ್ಲ ಹೊಸ ತೋಟ ಮಾಡ್ತಾ ಇದ್ದೇನೆ ಅಂತ ಇದೆ. ಅಲ್ಲಿ ಒಂದು ಗೊನೆ ಇಟ್ಟಿಲ್ಲ ನೋಡಿ, ಗಿಡ ಎಲ್ಲ ಮಕ್ಕಟ್ಟು ದೇವರ ಕಾಡಿನಿಂದ ಆನೆಗಳು ಭಾಳಷ್ಟು ಇಲ್ಲಿ ಸಣ್ಣ ಗಿಡಗಳಿಗೆಲ್ಲ ಹಾನಿ ಉಂಟು ಮಾಡಿ ಈ ಕಡೆ ರಸ್ತೆ ದಾಟಿ ದೊಡ್ಡ ತೋಟಕ್ಕೆ ಹೋಗಿ ಅಲ್ಲಿಂದ ಕೈಕಾಡು ಕಾವೇರಿ ಹೊಳೆಯ ಕಡೆಗೆ ಹೋಗಿದೆ ಅಂತೇಳಿ ಹೇಳ್ತಾರೆ. ಆದರೆ ತೋಟದೊಳಗೆ ಸಂಚಾರ 4 ದಿನದಿಂದ ನಡೀತಾ ಇದೆ. ಇನ್ನು ಈ ಕಡೆ ಹೋಗಿಲ್ಲ, ಇನ್ನು ಎಲ್ಲಿ ಹೋಗಿದೆ ಅದು ಇದು ವಿಷಯದಲ್ಲಿ ಇದು ಎಲ್ಲಿ ಹೋಗಿ ದಾಟಿದೆ ಅಂತ ಗೊತ್ತಿಲ್ಲ. ಮುಂದನೇ ದಿವಸ ಅದು ಇಲ್ಲ ಎಲ್ಲ ಬಚ್ಚ ಹತ್ತಿತ್ತು ಮಾಡ್ತಿದ್ದು ತಿಂಗಳ ಕಾರ್ಯಾಚರಣೆ ಆನೆರ ಉಪದ್ರ ಶುರು ಇದೆ. ತಿಂಗಳಕ್ಕೆ ಬೇಕಲ್ಲ, ಅಲ್ಲ ನಾರಕ್ಕೆ ಫಸ್ಟ್ ನಾರಕ್ಕೆ ಹೊಲಕ್ಕೆ ಬಂದು ಪೋಯಿ ಇಲ್ಲಿ ಬಂದು ಇಲ್ಲ ಪೋಯಿ ಶ್ರೀನಿವಾಸ್. ನಮಸ್ಕಾರ, ನಾನು ಪ್ರಭು ಎನ್.ಕೆ. ಮಕ್ಕೋಟಿಕೇರಿ, ಕೈಕಾಡು ಗ್ರಾಮದ ಮಕ್ಕೋಟಿಕೇರಿ. ಭಾನುವಾರ ಬೆಳಿಗ್ಗೆ ಒಂದು 7 ಗಂಟೆಗೆ ಹೊತ್ತಿಗೆ ನಮ್ಮ ಮಕ್ಕೋಟಿಕೇರಿಯ ದೇವರ ಕಾಡಿಗೆ ಒಂದು 7 ಆನೆಗಳು ಪ್ರವೇಶ ಮಾಡಿದೆ ಅಂತೇಳಿ ನಮ್ಮ ಮೂಕಂಡಬಾಣೆ ಕೈಸಾರಿಯವರ ಜನರ ಒಂದು ಮಾಹಿತಿ ಪ್ರಕಾರ ಭಾನುವಾರ ಬೆಳಿಗ್ಗೆ ಕಾಡು ಒಳಗೆ ಇತ್ತು. ಅಲ್ಲಿಂದ ಕೂಡಲೇ ನಾವು ಫಾರೆಸ್ಟ್ ಇಲಾಖೆಗೆ ಅವರ ಗಮನಕ್ಕೆ ತಂದು ಈಗೀಗ ಆನೆ ಬಂದು ಸೇರಿದೆ ಅಂತೇಳಿ ಹೇಳಿದ್ದೀವಿ. ತದನಂತರ ಭಾನುವಾರ ರಾತ್ರಿ ಇಲ್ಲಿ ದೇವರ ಕಾಡಲ್ಲಿ ಉಳಿದು ಸೋಮವಾರ ಬೆಳಿಗ್ಗೆ ಭಾನುವಾರ ರಾತ್ರಿ ನಮ್ಮ ತೋಟದ ಮಧ್ಯದಲ್ಲಿ ಹೋಗಿ ಸುಮಾರು ಚಿಕ್ಕ ಗಿಡಗಳನ್ನು ದೊಡ್ಡ ಗಿಡ ಹಾನಿ ಮಾಡಿದೆ, ಬಾಳೆ ಗಿಡ ಎಲ್ಲ ನಷ್ಟ ಮಾಡಿದೆ. ಆದರೂ ಮಾಹಿತಿ ಕೊಟ್ಟು ಅವತ್ತು ಬರಲಿಲ್ಲ. ಸೋಮವಾರ ಬಂದು ಹಾಗೆ ಹೊರಾಂಗಣ ಬಂದು ನೋಡಿ ಹೋಗಿದ್ದಾರೆ. ಪುನಃ ಸೋಮವಾರ ರಾತ್ರಿ, ಭಾನುವಾರ, ಮಂಗಳವಾರ ರಾತ್ರಿ, ಬುಧವಾರ ರಾತ್ರಿ 4 ದಿನ ಈ ದೇವರ ಕಾಡಿನಲ್ಲಿ ವಾಸ್ತವ್ಯ ಹೂಡಿರುವಂಥ ಆನೆಗಳನ್ನು ಅವರು ಇದೇ ಜಾಗದಲ್ಲಿ ಕಾರ್ಯಾಚರಣೆ ಮಾಡ್ತೀವಿ, ಬರ್ತೀವಿ ಅಂತೇಳಿ ಅಂದ್ರೆ ಅವರು ಬಂದು ಫೋಟೋ ಎಲ್ಲ ತೆಗೆದು ಹೋಗಿದ್ದಾರಂತೆ. ಆದರೂ ನಾವು ಇಲ್ಲಿ ದೇವಸ್ಥಾನದ ಹತ್ತಿರವೇ ನಾವು ಫಾರೆಸ್ಟ್ ಅವರಿಗೆ ಫೋನ್ ಮಾಡಿದ್ವು, ಶ್ರೀನಿವಾಸ್ ಅಂತೇಳಿ. ಅವರು ನಮಗೆ ಪರಿಚಯ ಇದ್ದರು. ಆದರೂ ಅವರಿಗೆಲ್ಲ ಹೇಳಿದ್ದೀವಿ, ನಾವು ಕೋಕೇರಿಯಲ್ಲಿ ಇದ್ದೀವಿ, ನಾವು ಬರ್ತೀವಿ ಹಾಗೆ ಹೀಗೆ ಅಂತೇಳಿ ಹೇಳ್ಕೊಂಡು ಸತಾಯಿಸ್ತಾ ನಿನ್ನೆವರೆಗೂ ಕಾರ್ಯಾಚರಣೆ ಮಾಡಲಿಲ್ಲ. ಈಗ ಪುನಃ 3-4 ದಿನದಿಂದ ಆನೆ ಬಂದಿರುವಂತಹ ಗುರುತುಗಳು ತೋಟದ ಒಳಗೆ ನಷ್ಟ ಮಾಡಿರುವಂಥದ್ದು ಇನ್ನೂ ನಮ್ಮ ಮಕ್ಕೋಟಿಕೇರಿ ದೇವರ ಕಾಡಿನಿಂದ ಹೊರಾಂಗಣಕ್ಕೆ ಹೋಗಿಲ್ಲ ಅಂತೇಳಿ ತಿಳಿದು ಬಂದಿದೆ. ಪ್ರತಿದಿನ ನಷ್ಟ ಮಾಡ್ತಾ ಇದೆ. ಹಾಗಾಗಿ ಈ ಕೈಕಾಡು ಇಲ್ಲಿಂದ ಮಕ್ಕೋಟಿಕೇರಿಯಿಂದ ಕಾವೇರಿ ಹೊಳೆಯ ಗಂಟ ಕೆಲವು ಆನೆಗಳು ಹೋಗಿದೆ ಅಂತೆ ಬೇರೆ ಬೇರೆ ತೋಟದ ಮಧ್ಯದಲ್ಲಿ. ಹಾಗಾಗಿ ಈ ಮಾಹಿತಿಯನ್ನು ಆದಷ್ಟು ಬೇಗನೆ ಕಾರ್ಯಾಚರಣೆ ಮಾಡಿ ಆನೆಯನ್ನು ತೆರೆಯುವುದು ಮೊದಲ ಸಲ ಈ ಆನೆಯ ಪ್ರವೇಶ ಆಗಿದ್ದು. ಹಾಗಾಗಿ ಆದಷ್ಟು ಬೇಗ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ಮಾಡಿ ಆನೆಯನ್ನು ಹೊರ ಹೋಗಿದಲ್ಲ, ಎಲ್ಲಿವರೆಗೆ ಹೋಗಿ ದಾಟಿದ್ದು ಅಂತ ಒಳಗೆ ನುಗ್ಗಿಲ್ಲ ನಾವು. ಅಲ್ಲಿ ಆ ಕಡೆ ಡ್ಯಾಮೇಜ್ ಆಗಿ ನಾನು ಗೋಪಾಲಕೃಷ್ಣ, ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅರ್ಚಕ ಸೇವೆ ಮಾಡ್ತಾ ಇದ್ದೇನೆ ಈಗ ಕಳೆದ ಒಂದು 6 ತಿಂಗಳಿಂದ. ಈಗ ಏನಾಗಿದೆ ಅಂತಂದರೆ ನಮ್ಮ ಈ ಮನೆಯಲ್ಲಿ ನಾವು ನಮ್ಮ ಸಂಸಾರಸ್ಥರು ಇಬ್ಬರೇ ವಾಸವಾಗಿದ್ದೇವೆ. ಈಗ ಏನಾಗಿದೆ ಅಂದರೆ ಈಗ ಮನೆಯ ಸುತ್ತಮುತ್ತ ಆನೆ ಬಂದು ಭಾರಿ ಉಪದ್ರ ಮಾಡ್ತಾ ಇದ್ದೇವೆ. ನಮಗೆ ಪೂಜೆ ಮಾಡಲಿಕ್ಕೂ ಸಮೇತ ಕಷ್ಟ ಆಗ್ತಾಯಿದೆ. ಬೆಳಿಗ್ಗೆ ಸಾಯಂಕಾಲ ನಾವು ಆ ಕಡೆ ಈ ಕಡೆ ದೇವಸ್ಥಾನ ಸುತ್ತಮುತ್ತ ಓಡಾಡ್ತಿರ್ತೀವಿ.
ಹಾಗಾಗಿ ಆನೆಗಳ ಕಾಟ ನಮಗೆ ಭಾರಿ ಉಪದ್ರ ಆಗ್ತದೆ. ನಮಗೆ ಇಲ್ಲಿ ಜೀವನ ಮಾಡೋದು ಭಾರಿ ಕಷ್ಟ ಆಗ್ತಾಯಿದೆ. ಇನ್ನು ಅದಕ್ಕೆ ಸರಿಯಾದ ಪರಿಹಾರವನ್ನು ನಮಗೆ ಮಾಡಿಕೊಡಬೇಕು. ಒಂದು ವ್ಯವಸ್ಥೆಯನ್ನು, ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಹಾಗೆ ಫಾರೆಸ್ಟ್ ಅವರು ಸಮೇತ ಬಂದು ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಸ್ಟುಡಿಯೋದವರು ಸಮೇತ ಬಂದು ಸಹಕಾರ ಮಾಡಿದ್ದಾರೆ. ಎಲ್ಲ ಸುತ್ತಮುತ್ತ ಇದ್ದವರು ಸಮೇತ ಎಲ್ಲ ಬಂದಿದ್ದಾರೆ. ಆದರೆ ನಾವು ರಾತ್ರಿ ಇಲ್ಲೇ ಆಟ ಇರೋದರಿಂದ ಇಲ್ಲಿ ಸುತ್ತಮುತ್ತ ಯಾರಿಗೂ ಮನೆ ಹತ್ತಿರದಲ್ಲಿ ಯಾವುದಿಲ್ಲ, ನಾವಿಬ್ಬರೇ ಇದ್ದೀವಿ. ಹಾಗಾಗಿ ಸೂಕ್ತ ಒಂದು ರಕ್ಷಣೆಯನ್ನು ಕೊಟ್ಟು ಸೂಕ್ತ ಪರಿಹಾರವನ್ನು ಕೊಟ್ಟು ಒದಗಿಸಬೇಕು ಅಂತೇಳಿ ನಾನು ಮಹಾಲಕ್ಷ್ಮಿಯ ಪರವಾಗಿ ನಾರಾಯಣ ಬಂದಿದೆ ಏನು ಮುಳು ಕಿರಂದಾದಾಗ ಒಂದು ತೋಟ ತೊಗೊಂಡ್ರೇನ ಒಂದು 3 ದಿನ ದಿಂಚಿ ಬಾರಿ ಆನತ ಒಂದು ಕಾಟಂಡು ಇಲ್ಲಿ ಬಲ್ಪುಗಳ ನಮ್ಮ ಈ ತೋಟ ಹೊಡೆದು ಇತ್ತು ದೇವರ ಕಾಡಿಗೆ ಓಪನೇನು ಮುಳು ರಾಮು ಬಂಪನಾಗ ಒಂದು ತೂತೇವೆ ಸಾಧ್ಯ ಉಂಡು ಅಂಚನೆ ಅವಕ್ಕೆ ಮುಳು ದೇವರ ಕಾಡ್ತವಲಾಗಿ ಉಂಡು ವಿಷಯ ವಲ್ಲ ಪೋತಿದ್ವಿ ಒಂದು ಎಲ್ಲಿ ಆನೆ ಒಂದು ಮಲ್ಲ ಆನೆ ರಡ್ಡ ಆನೆನು ತುಯಿನ ಒಂದು ತೂಪು ಉಂಡು ಮುಳು ಓಲೆ ಪೋತಾರೆ ಇಂದೇ ಸಾಧ್ಯ ಬರ್ತೀನಿ ಈ ತೋಟ ಹೊಡೆದು ಇಂದೇ ಸಾಧ್ಯ ಅವು ಹಂಚಿ ಬರ್ತದೆ ದೇವರ ಕಾಡ ಕರೆಕ್ಟ್ ಹಿಂಗೆ ಅನ್ನೋದು ಇಲ್ಲಿ ಇಪ್ಪರ ಬೈತಲ್ಲ ಬೈಟ್ ಅಲ್ಲ ಈಗ ದಾಟ್ನದು ಹಾಂ ಅಂದಮೇಲೆ ಈಗ ಆನೆ ಈಗ ಎಲ್ಲಿದೆ, ಏನು ಇದು ಮಾಡಿದ್ದಾರೆ? ಆನೆ ಈ ಕಡೆ ಪಾಸ್ ಆಗಿದೆ ಸರ್. ಪಾಸ್ ಆಗಿದೆ ಇಲ್ವಾ? ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ರೋಡ್ ಕ್ರಾಸ್ ಆಗಿದೆ ಅಲ್ಲಿ ತೋಟದಲ್ಲಿ ಹೋಗಿ ಅಲ್ಲಿಗೆ ಹಾನಿ ಮಾಡಿ ಅಲ್ಲಿಂದ ಟ್ರ್ಯಾಕ್ ಮಾಡ್ಕೊಂಡು ಬಂದಿದ್ದೀವಿ. ಕಾಡು ನುಗ್ಗಿ ಕಾಡಿಂದ ಮತ್ತೆ ಈ ರೋಡ್ ಕ್ರಾಸ್ ಆಗಿದ್ದೀವಿ. ಈಗ ಏನು ಮಾಡ್ತೀರಿ ಈಗ ಇವತ್ತು ಮುಂದಿನ ಏನು ಕಾರ್ಯ ಅಂತ? ಮುಂದಿನ ಅಂದ್ರೆ ಈಗ ಈ ಏರಿಯಾದಿಂದ ಔಟ್ ಆಗಿದೆ ಆನೆ. ಈಗ ನೆಕ್ಸ್ಟ್ ಎಲ್ಲಿದೆ ಅಲ್ಲಿಗೆ ಅಟೆಂಡ್ ಮಾಡಬೇಕು. ನಿಮ್ಮ ಹೆಸರೇನು? ನಂದು ಅನ್ನಸೋ ಗುಡಿ. ನೀವೇನು ಗಾರ್ಡ್? ಈ ಸಂದರ್ಭ ಗ್ರಾಮಸ್ಥರಾದ ಎನ್.ಕೆ. ಪ್ರಭು, ಬಿ.ವಿ. ವಿಠಲ್, ದಾಯಕಂಡ ವಿನು ಬೋಪಣ್ಣ, ಎನ್.ಕೆ. ರಘುಪತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಹಾತೂರು, ಕೊಳತೋಡು ಹಾಗೂ ಬೈಗೋಡು ಗ್ರಾಮಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಬೆನ್ನಲ್ಲೇ ಹಾತೂರು ಗ್ರಾಮದಲ್ಲಿ ಮತ್ತೊಂದು ಮನೆ ಕಳ್ಳತನ ಪ್ರಕರಣ ವರದಿಯಾಗಿದೆ. ಹಾತೂರು ಗ್ರಾಮದ ಕೊಂಗ್ಯಪಂಡ ಜಯ ಅವರ ನಿವಾಸಕ್ಕೆ ನುಗ್ಗಿದ ಕಳ್ಳರು ಪೀಚೆ ಕತ್ತಿ, ಚಿನ್ನದ ನಾಣ್ಯ, ನಗದು ಹಣ ಮತ್ತು ಮದ್ಯದ ಬಾಟಲಿಗಳನ್ನು ಕಳವು ಮಾಡಿ ಪರಾರಿಯಾಗಿದ್ದಾರೆ ಎಂದು ತಿಳಿದುಬಂದಿದೆ. ಘಟನೆಗೆ ಸಂಬಂಧಪಟ್ಟಂತೆ ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಗ್ರಾಮದಲ್ಲಿ ಕಳ್ಳತನ ಪ್ರಕರಣಗಳು ಮರುಕಳಿಸ್ತಾ ಇರುವ ಹಿನ್ನೆಲೆ ಸಾರ್ವಜನಿಕರು ತಮ್ಮ ಮನೆಗಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಎಲ್ಲ ಇಚ್ಚೋಕು ಮಾಡಿತ್ತು ನೋಡಿ. ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ನಗರದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುವ ಗೌರಿ ಗಣೇಶೋತ್ಸವದ ಹಿನ್ನೆಲೆ ವಿರಾಜಪೇಟೆಯ ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ತಾಲೂಕಿನ 22 ಉತ್ಸವ ಸಮಿತಿಗಳ ಸದಸ್ಯರನ್ನು ಒಳಗೊಂಡ ಪ್ರಮುಖ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು, ಹಬ್ಬದ ಸಂಭ್ರಮದ ಹೆಸರಲ್ಲಿ ಡಿಜೆ ಸೌಂಡ್ ಹಾಗೂ ಮೋಜು ಮಸ್ತಿಗಾಗಿ ಕಡಿವಾಣ ಹಾಕಿ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಎತ್ತಿ ಹಿಡಿಯುವ ಸಾಂಪ್ರದಾಯಿಕ ಆಚರಣೆಗೆ ಹೆಚ್ಚಿನ ಒತ್ತು ನೀಡಿ ಕಾನೂನನ್ನು ಪಾಲನೆ ಮಾಡಿ ನಗರದಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಶಾಂತಿ ಕದಡದಂತೆ ನೋಡಿಕೊಳ್ಳುವುದು ಸಮಿತಿಗಳ ಕರ್ತವ್ಯ ಅಂತ ಉತ್ಸವ ಸಮಿತಿಗಳಿಗೆ ಸ್ಪಷ್ಟ ಕರೆದಿದ್ರು. ತಾಲೂಕನ್ನು ಅದು ಉಪವಿಭಾಗವನ್ನು ನಿರ್ವಹಣೆ ಮಾಡ್ತಕ್ಕಂಥ ಅಧಿಕಾರಿಗಳ ಜವಾಬ್ದಾರಿ ನಿಮಗೆ ತಿಳಿಯುವುದು. ಪ್ರತಿ ಬಾರಿ ಮಕ್ಕಳಿಗೆ ಶಾಲೆ ಮನೆಗೆ ಹೋಗ್ಬೇಕಾದ್ರೆ ಜೋಪಾನ ಅಂತ ಹೇಳಿಕೊಡ್ತಿರಲ್ಲ, ಪ್ರತಿದಿನ ಇಡ್ತಿರೋದು ಗೊತ್ತಿದೆ ನಿಮಗೆ. ಆದರೂ ಇಡ್ತೀರಿ ಯಾಕೆ ಅಂತ ಹೇಳಿದ್ರೆ ಆ ಜವಾಬ್ದಾರಿ ನೆನಪು ಮಾಡುವಂಥದ್ದು. ಆ ಜವಾಬ್ದಾರಿ ನೆನಪು ಮಾಡುವಂಥ ಪ್ರಯತ್ನವಾಗಿ 2ನೇ ಸಭೆನ ಮಾಡ್ತಾ ಇದ್ದೀವಿ. ಇನ್ನೂ 4-6 ಸಭೆಗಳಾಗ್ಬೋದು. ಒಂದಿನ ಎಸ್ ಪಿ ಅವರು ಬರ್ತಾರೆ, ಒಂದಿನ ಮಾನ್ಯ ಶಾಸಕರು ಬರ್ತೀನಿ ಅಂತ ಹೇಳಿದ್ದಾರೆ ಮೀಟಿಂಗ್ ನಿಮ್ಮನ್ನು ಮಾತಾಡಲಿಕ್ಕೆ. ಇನ್ನೊಂದು ದಿನ ಬೇರೆ ಬೇರೆ ಅಧಿಕಾರಿಗಳ, ನನ್ನ ಇಲಾಖೆಗಳ ಅಧಿಕಾರಿಗಳ ಸಮನ್ವಯವನ್ನು ಸಾಧಿಸುವ ಒಂದು ಸಭೆಯನ್ನು ಮಾಡೋರಿದ್ದೇವೆ. ಹಾಗಾಗಿ ಈಗ ಭಾಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ವಾಲಂಟಿಯರ್ಸ್ ಬಗ್ಗೆ ಮಾಡಿದ್ದಾರೆ. ವಾಲಂಟಿಯರ್ಸ್ ಇಸ್ ಎಸೆನ್ಷಿಯಲ್ ಆ್ಯಂಡ್
ವೆರಿ ಇಂಪಾರ್ಟೆಂಟ್ ನಿಮ್ಮ ಇದನ್ನು ನೋಡ್ಕೊಳ್ಳಿ. ನನಗೆ ನೋಡಿರೋ ಮಟ್ಟಿಗೆ ವಿರಾಜಪೇಟೆಯಲ್ಲಿರತಕ್ಕಂಥ ಎಲ್ಲ ಸಂಘಟನೆಗಳು ನಿಜವಾಗ್ಲೂ ಪೊಲೀಸರ ಜೊತೆಗೆ ಕೆಲವು ವಿಷಯಗಳಲ್ಲಿ ಕಣ್ಣು ಮುಚ್ಚಾಲಾಡೋದ್ಬಿಟ್ರೆ ಬಾಕಿ ವಿಷಯದಲ್ಲೆಲ್ಲ ನಮ್ಮ ಜೊತೆ ಚೆನ್ನಾಗಿದೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ವಿರಾಜಪೇಟೆ ಪೊಲೀಸ್ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಸಭೆಯಲ್ಲಿ ಮಾತನಾಡಿ ಹಬ್ಬದ ಸಂದರ್ಭದಲ್ಲಿ ಅನುಸರಿಸಬೇಕಾದ ನಿಯಮಗಳ ಕುರಿತು ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಮಾರ್ಗದರ್ಶನವನ್ನು ನೀಡಿದರು. ಪ್ರತಿಯೊಂದು ಉತ್ಸವ ಸಮಿತಿಯು ಪೆಂಡಾಲ್ ಹಾಕುವುದು, ವಿದ್ಯುತ್ ಸಂಪರ್ಕ ಪಡೆಯುವುದು ಹಾಗೂ ಮೆರವಣಿಗೆ ನಡೆಸಲು ಪೊಲೀಸ್ ಇಲಾಖೆ, ಚೆಸ್ಕಾಂ, ಪುರಸಭೆ ಮತ್ತು ತಾಲೂಕು ಆಡಳಿತದಿಂದ ಕಡ್ಡಾಯವಾಗಿ ಮುಂಚಿತವಾಗಿಯೇ ಅಧಿಕೃತ ಅನುಮತಿ ಪಡೆಯಬೇಕು. ಅಪಾಯಕಾರಿ ಸ್ಥಳಗಳಲ್ಲಿ ಹಾಗೂ ರಸ್ತೆ ಮಧ್ಯೆ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಭಾರೀ ಶಬ್ದದ ಪಟಾಕಿಗಳನ್ನು ಸಿಡಿಸುವಂತಿಲ್ಲ. ಪರಿಸರ ಸ್ನೇಹಿ ಹಾಗೂ ಹಸಿರು ಪಟಾಕಿಗಳಿಗೆ ಮಾತ್ರ ಆದ್ಯತೆ ನೀಡಬೇಕೆಂದರು. ಪ್ರಿಪೇರ್ ಮಾಡ್ಕೊಳ್ತೀವಿ, ನಮ್ಮ ಏರ್ ಅಥಾರಿಟಿಗೆ ಹೇಳಿ. ಈಗ ಮೇಲ್ಗಡೆಯಿಂದ ಅಂದರೆ ನಾಟ್ ಇನ್ ದ ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಹೈಯರ್ ಅಥಾರಿಟಿಯಿಂದಲೇ ನಾವು ಡೇ ಟು ಡೇ ಎಸ್ ನಮ್ಮ ಪ್ರದೇಶದಲ್ಲಿ ಆಗುತ್ತೆ ಅಂತ ಹೇಳೋದಕ್ಕೆ ಚಿಕ್ಕ ಬೇರೆ ಕಡೆ ಆದಂಥ ಅನಾಹುತ ಎಲ್ಲೂ ಆಗಬಾರ್ದು ಅಂತ ಹೇಳ್ಕೊಂಡು ನಾವು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೇವೆ. ಅದೇ ರೀತಿ ರೂಟನ್ನು ಕೂಡ ನಮಗೆ ಮೊದಲೇ ಹೇಳಬೇಕು. ಕಮಿಂಗ್ ಟು ದ ಪಾಯಿಂಟ್, ಲಾಸ್ಟಿಗೆ ಡಿಜೆ ಬರುವ ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ ಹಾಕೋದನ್ನ ಸೋಷಿಯಲ್ ಮೀಡಿಯಾ ಈಗ ಯಾರು ತಗೋತೀರಾ, ಏನು ಎಲ್ಲಿ ಇಟ್ಟಿದ್ದೀರಿ, ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಕೇಳೋದಕ್ಕಿಂತ ಮೊದಲು ದಯವಿಟ್ಟು ಲೋಕಲ್ ಮುನ್ಸಿಪಾಲಿಟಿ ಅಥಾರಿಟಿಗೆ ನೀವು ಕೊಡಬೇಕು. ಅವರಿಗೆ ಇನ್ಸ್ಟ್ರಕ್ಷನ್ಸೇ ಬಂದಿದೆ. ಅವರು ಪೊಲೀಸರನ್ನ ಕೇಳಿಬಿಟ್ಟು ನಾವು NOC ಕೊಡ್ತೇವೆ. ಅವರು ನಮ್ಮನ್ನ ಇಂಥ ಜಾಗದಲ್ಲಿ ಇವರು ಕೇಳಿದ್ದಾರೆ ಅಂತ ಕೇಳ್ತಾರೆ. ನಾವು ನೀವು ಹೇಳಿದ ಜಾಗದ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ನಾವು ನಿಮಗೆ ಬ್ಯಾನರ್ಸ್ ಮತ್ತು ಬಂಟಿಂಗ್ಸ್ ಮತ್ತು ಇದನ್ನು ಇಡಲಿಕ್ಕೆ ಪರ್ಮಿಷನ್ ಕೊಡ್ತೇವೆ. ರಾಜ್ಯ ಮಟ್ಟದ 178ನೇ ಬ್ರೈನೋ ಬ್ರೈನ್ ಸ್ಪರ್ಧೆ 2026ರಲ್ಲಿ ಮಡಿಕೇರಿ ಮಕ್ಕಳ ಸಾಧನೆ. ಬ್ರೈನೋ ಬ್ರೈನ್ ಇಂಟರ್ನ್ಯಾಷನಲ್ ದುಬೈ ಸಂಸ್ಥೆಯ ವತಿಯಿಂದ ಇತ್ತೀಚೆಗೆ ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯೋಜಿಸಲಾಗಿದ್ದ 178ನೇ ರಾಜ್ಯ ಮಟ್ಟದ ಬ್ರೈನೋ ಬ್ರೈನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಬ್ರೈನೋ ಬ್ರೈನ್ ಕೇಂದ್ರದ 50 ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡಿ ಪದಕ ಪಡೆದಿದ್ದಾರೆ. ಈ ಸ್ಪರ್ಧೆಯಲ್ಲಿ ಕರ್ನಾಟಕದ ಒಟ್ಟು 80 ಬ್ರೈನೋ ಬ್ರೈನ್ ಕೇಂದ್ರಗಳಿಂದ ಸುಮಾರು 2,000 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರದ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಕೇವಲ 3 ನಿಮಿಷದಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ಹೆಚ್ಚು ಮಕ್ಕಳು ಅಬಾಕಸ್ ತರಗತಿಗೆ ಹೊಸ ದಾಖಲಾತಿ ಪಡೆದುಕೊಂಡು ಅತಿ ಪರಿಶ್ರಮದಿಂದ 100% ಫಲಿತಾಂಶದೊಂದಿಗೆ 24 ಚಾಂಪಿಯನ್ಶಿಪ್ ಟ್ರೋಫಿ, 16 ಚಿನ್ನದ ಪದಕ ಮತ್ತು 10 ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರಕ್ಕೆ ಬೆಸ್ಟ್ ಫ್ರಾಂಚೈಸಿ ಮತ್ತು ಬೆಸ್ಟ್ ಫ್ಯಾಕಲ್ಟಿ ಪ್ರಶಸ್ತಿ ಲಭಿಸಿದ್ದು, ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮದ ಸಾಧನೆಯ ಹೆಗ್ಗಳಿಕೆಯು ತಮ್ಮ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಸಲ್ಲಬೇಕು. ಈ ಅದ್ಭುತ ಯಶಸ್ಸಿಗೆ ಕಾರಣಕರ್ತರಾದ ಆ 3 ನಿಮಿಷಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಹಾಗೂ ಮುತುವರ್ಜಿ ವಹಿಸಿ ಬೆಂಗಳೂರಿಗೆ ಕರೆತಂದ ಪೋಷಕರಿಗೆ ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. And franchisee of Braino Brain Madikeri. In the recently held Braino Brain state level competition held in Bangalore, around 2,000 children participated from about 80 centers. Madikeri Center participated with 50 children, and eventually we won 24 champion trophies, 16 gold topper medals and 10 silver topper medals. This has been a great sense of satisfaction. This time a lot of first timers were there who are very new to the concept of abacus. The entire credit goes to the child who participated, who performed in the 3 minutes, and to the supportive parents for taking the initiative, for taking them to Bangalore. It's been a tremendous work of hard work and dedication. So hats off to the parents and children. We've made a great team. Children are taken to greater heights of concentration, accuracy, speed and multitasking skills, and this helps children gain confidence
and they are required to do around 65 to 70 sums, requires a lot of concentration. So hats off to the parents and to the children. We've made a great team, and it's a wonderful feeling when children do well, they believe in themselves, and their concentration and confidence improves. So highly satisfying feeling. Thank you very much and hats off to. ಈ ಸಂದರ್ಭದಲ್ಲಿ ಬ್ರೈನೋ ಬ್ರೈನ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಸುಬ್ರಹ್ಮಣ್ಯಂ, ತಾಂತ್ರಿಕ ನಿರ್ದೇಶಕ ಶ್ರೀ ಅರುಳ್ ಸುಬ್ರಹ್ಮಣ್ಯಂ ಉಪಸ್ಥಿತರಿದ್ದು ಮಡಿಕೇರಿ ಬ್ರೈನೋ ಬ್ರೈನ್ ಕೇಂದ್ರದ ಮಕ್ಕಳ ಅತ್ಯುತ್ತಮ ಸಾಧನೆಯನ್ನು ಶ್ಲಾಘಿಸಿದರು. ಅಕಾಡೆಮಿನಲ್ಲಿ ಎಲ್ಲ ಮಕ್ಕಳು ಸೇರಿದ್ದಾರೆ. ಈಗ ಸ್ವಲ್ಪ ದಿನಗಳ ಒಂದು ವಾರದ ಮುಂಚೆ ಬೆಂಗಳೂರಿನಲ್ಲಿ ಎಲ್ಲ ಮಕ್ಕಳು ಸಹ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸುಮಾರು ಜನ ಮಕ್ಕಳು ಈಗ ಜಸ್ಟ್ ಒಂದು ತಿಂಗಳಿಂದ ಬರ್ತಾ ಇದ್ದಾರೆ. ಆದರೆ ಅವರಿಗೆ ಇಲ್ಲಿ ಕವಿತಾ ಮೇಡಮ್ಮು ಬೆಳಿಗ್ಗೆಯಿಂದ ಸಂಜೆವರೆಗೆ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಂಡು ಅವರಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಮಕ್ಕಳು ಕಾನ್ಸಂಟ್ರೇಷನ್ನು ಅಟೆನ್ಷನ್ನು ಜಾಸ್ತಿ ಆಗೋ ಥರ ಅವರು ಸ್ವಂತ ಮಕ್ಕಳೇನೋ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕಾಳಜಿ ವಹಿಸ್ತಾರೆ. ಪ್ರತಿ ಮಕ್ಕಳಿಗೂ ಏನಾದರೂ ತಪ್ಪಿದ್ದನ್ನು ತಿದ್ದೋದು, ಅಕಸ್ಮಾತ್ ಮಕ್ಕಳು ಏನಾದರೂ ಒಂದು ಕ್ಲಾಸ್ ಮಿಸ್ ಆಯಿತು ಅಂತಂದರೆ ಅವರೇ ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ಳೋದು, ಯಾವ ಮಗು ಕಲಿಕೆಯಲ್ಲಿ ಹಿಂದಿರುತ್ತೆ ಆ ಮಗುವಿಗೆ ವಿಶೇಷ ಕಾಳಜಿ ವಹಿಸೋದು, ಅವರ ಪೇರೆಂಟ್ಸ್ಗಳಿಗೂ ಸಹ ವಿಶೇಷ ಕಾಳಜಿ ವಹಿಸಿ ಅವರು ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ಮತ್ತು ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಮಕ್ಕಳು ಭಾಳಷ್ಟು ಜನ ಮೊಬೈಲ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ ಅಥವಾ ಟಿ ವಿ ನೋಡ್ತಾರೆ. ಸೊ ಆ ಎಲ್ಲ ವಿಚಾರಗಳಿಂದ ಮಕ್ಕಳನ್ನ ನಾವು ದೂರ ಮಾಡಬೇಕು ಅಂತಂದರೆ ಈ ರೀತಿಯ ಒಂದು ಕಾಂಪಿಟೇಷನ್ ಇರುವಂಥ ಒಂದು ಸ್ಪರ್ಧೆ ಇರುವಂತಹ ಕೋರ್ಸ್ಗೆ ಸೇರಿಸ್ತಂತಂದರೆ ಮಕ್ಕಳು ಕಲಿಕೆಯಲ್ಲಿ ಮುಂದುವರಿತಾರೆ, ಅವರ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಏನು ಬ್ರೈನೋ ಬ್ರೈನ್ ಅಕಾಡೆಮಿ ಇದೆ, ಇಲ್ಲಿಗೆ ಒಂದು ಮಕ್ಕಳು ಸೇರಿತು ಅಂತಂದರೆ ನಿಜವಾಗ್ಲೂ ಅವರ ಒಂದು ಕಲಿಕಾ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗುತ್ತೆ. Brino Brain was a wonderful experience for me. It didn't just teach me abacus, it also taught me focus, confidence and how to believe in myself. I would like to thank my dearest Kavita for all the support and encouragement. Thank you. ನಮಸ್ತೆ, ನಾನು ಮೊಹಮ್ಮದ್ ಅಬಾ. ನಾನು ಖ್ಯಾತಿಪುರದ ವಿದ್ಯಾಶಾಲೆ ಕೊಡಗು ವಿದ್ಯಾಲಯದಲ್ಲಿ ಓದುವ ಒಬ್ಬ ಸಾಧಾರಣ ವಿದ್ಯಾರ್ಥಿ. ಇವತ್ತು ಒಂದು ಮುಖ್ಯವಾದ ದಿನ, ಏಕೆಂದರೆ ನಾನು ಡಿಜಿಟಲ್ ಲೆವೆಲ್ ಅಬ್ಯಾಕಸ್ ಕಾಂಪಿಟೇಷನ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದೇನೆ. ಮುಂಚೆ ನನಗೆ ಅಬ್ಯಾಕಸ್ ನಂದು ಸ್ಕೂಲಿಗೆ ಬಂದರೆ ನನಗೆ ಸ್ಕ್ರೀನ್ ಮತ್ತು ಆಟ ಆಡಲಿಕ್ಕೆ ಟೈಮ್ ಮತ್ತು ಸಂಡೇ ಕ್ಲಾಸಸ್ ಹೋಗಬೇಕು ಅಂತ ಟೆನ್ಷನ್ ಅನಿಸಿದ್ದು. ಆದರೆ ಬಟ್ ಸಮ್ ಗುಡ್ ಪೀಪಲ್ ಕನ್ವಿನ್ಸ್ ಸೊ ಫಸ್ಟ್ ನಾನು ಕವಿತಾ ಮ್ಯಾಮ್ ಜೊತೆ ಪರಿಚಯ ಮಾಡಿದೆ. ಅವ್ರು ಫಸ್ಟೇ ನನಗೆ ಇಷ್ಟ ಆದರೆ ಗೆದ್ದೆ. ಅವರು ನನಗೆ ನೀನೇ ಬೆಸ್ಟ್ ಅಂತ ಪಾಸಿಟಿವ್ನೆಸ್ ಕೊಟ್ಟರು. ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಅವರು ಕ್ಲಾಸಸ್ ಹಾಗೇನೇ ಇರಲಿಲ್ಲ, ಏಕೆಂದರೆ ಅವರು ಯಾವಾಗಲೂ ನಮಗೆ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಮತ್ತು ನಮಗೆ ಯಾವ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಹೇಳ್ತಿದ್ರು. ಅದಾದಮೇಲೆ ಮೀನ್ ವೈಲ್ ಮ್ಯಾಥಮೆಟಿಕ್ಸ್ is the basic aspect of every life and abacus makes this much more easier and simpler to learn. And we have a very good teacher who is humble, kind and many more advantages. She also teaches not only abacus but she also tells us to gives us more confidence and makes us learn it much more harder. Because of abacus, I gained a lot of confidence. I reduced my screen up to 30% and I also started focusing on my subjects much more faster. So overall, I would request all the parents to let our child join abacus so that they will be brighter in life and make our world much more. Hi, good evening all. Myself Namanam Gowda. I am a student of Kavita Aunty from Brino Brain Medical Center. I participated in the state level competition which was held in Bangalore. The paper was so tough, but I did my best paper possible. And thanks for the motivation and encouragement of Kavita Aunty, and I got a champion today because of her. Thank you. Hello everyone, myself Abhinav. I am presently in level 8. All thanks for Kavita Aunty because of her encouragement and support. Hello everyone, I am Lakshmi. First, I am going to talk about my dearest Kavita Aunty, who is a guiding light to my journey of friendship. She is a kind little chocolate, never made us feel bored in the classroom, making every step interesting and enjoyable. Next, if I talk about my experience in the competition, it was wonderful. I never felt nervous because Kavita Aunty always guided me how to face a challenge with confidence. She has also told me
She has also told me that participation is more important than winning a prize. Thank you, Kavita Aunty, for inspiring me to become a better version of myself. ಇವತ್ತೊಂದಿನಲ್ಲ Good evening, everyone. I joined because I wanted to improve my dance skills and concentration. She explains everything in a simple and easy way. She, because of her guidance and my parents' support, I won gold medal ಚಾಂಪಿಯನ್ ಟ್ರೋಫಿ ವಿಜೇತರು ಸೋನ್ ಸೋಮಣ್ಣ ಪಿಸಿ, ಅನ್ವಿತ್ ಎಸ್, ಆರುಷಿ ಕೆಸಿ, ರಾಜು ಎಂಎಂ, ಶ್ರೀಹಾನ್ ಸಂಜಯ್ ಜಿತ್ತಿ, ಲಕ್ಷಿತಾ ಬಿಆರ್, ಲಲಿತ್ ಆದಿತ್ಯ, ಬಿಎಸ್ಕೆ ಪರಾಗ್ ದೇವಯ್ಯ, ದಿಗಂತ್ ಸಿಪಿ, ಕನಿಷ್ಕಾ ಪಿಸಿ, ಪ್ರಥಮ್ ಚಿನ್ನಪ್ಪ ಬಿಎಲ್, ಯಾನ್ವಿ ಬೋಜಮ್ಮ ಎಂಪಿ, ಅಭಿನವ್ ಕ್ರಿಶ್ ಜಿ, ಏಡನ್ ಜೆ ತಾರಕನ್, ಲಿವ್ಯಾ ಸುನೀತಾ ಕುಮಾರ್, ಶೌರ್ಯ ಎಸ್ ವಿ ಕುಡ್ತೇಕರ್, ತನಿಷ್ಕಾ ಕೆಎ, ನಮನ್ ಎಂ ಗೌಡ, ಗಣಿತ್ ಪೊನ್ನಣ್ಣ ಎಂಎಂ, ಮಿನುಗು ಎಸ್, ಋಷಾಂಕ್ ಸಿಸಿ, ವಿಯಾನ್ ಸೂರ್ಯ, ಲಶಿಕಾ ರೈ ಜೆ, ಮೀನಾಕ್ಷಿ ಡಿಎಂ. ಚಿನ್ನದ ಪದಕ ವಿಜೇತರು ಜಶ್ವಿತಾ ತಂಗಮ್ಮ ಎಪಿ, ಸಮರ್ಥ್ ಗಣಪತಿ ಎಸ್ಕೆ, ತನುಷ್ ಪೂವಣ್ಣ ಸಿಪಿ, ಕನಿಷಾ ಸುನಿತ್ಕುಮಾರ್, ನಿಹ್ಲಾ ಜೆ ತಾರಕನ್, ರಿಯಾಂಕಾ ಎಂ, ಆರಾಧ್ಯ ಕೆಸಿ, ಹರ್ಷಿಣಿ ಎಂಕೆ, ಮಯಾಂಕ್ ಎಂ, ಪೂಜನ್ ಗೌಡ ಎಂಎ, ಬಿ ಕೃಷ್ವಿನ್ ಅದ್ವಿಕ್, ರಂಜಿತ್ ಎಂಎಂ, ಅಯಾರ ಎಸ್, ಆದ್ಯ ನವೀನ್ ರೈ, ಖುಷಿ ದೇವಯ್ಯ ಬಿಪಿ, ಮೊಹಮ್ಮದ್ ಅಬಾನ್ ಸಿ. ಬೆಳ್ಳಿ ಪದಕ ವಿಜೇತರು ವಿಹಾನ್ಯ ಹೆಚ್ಗೆ, ದಿಯಾ ವೈಬಿ, ಇಸ್ರಾಯೇಲ್ ಸಾನ್ವಿಕ್ ಎಸ್, ಚಾರ್ವಿ ಬಿಆರ್, ರುಷಾಲಿ ಪಿಜೆ, ಇಸ್ರಾಯೇಲ್ ಸಾತ್ವಿಕ್ ಎಸ್, ಮೋನಿಶ್ ಬಿಎಸ್, ಜೊಹನ್ನ ಮಡ್ತಾ, ಕೃತಾರ್ಥ್ ಎಂ, ಪ್ರಣವ. ಜನತೆಯ ಕಾರ್ಯಕ್ರಮಗಳ ಎಲ್ಲ ಅಗತ್ಯತೆಗಳನ್ನು ಪೂರೈಸುವ ಶಾಮಿಯಾನ ಸಂಘದ ಸದಸ್ಯರ ಶ್ರಮ ಮೌಲ್ಯಕ್ಕೆ ನಿಲುಕದ್ದು. ಈ ವೃತ್ತಿಯಲ್ಲಿ ಇರುವವರು ಸಂಘದ ಮೂಲಕ ಒಗ್ಗಟ್ಟಿನಿಂದ ವೃತ್ತಿ ಜೀವನ ನಿರ್ವಹಿಸಲಿ ಅಂತ ಬಿಆರ್ ನಾಗೇಂದ್ರ ಪ್ರಸಾದ್ ಅವರು ಕರೆ ನೀಡಿದ್ದಾರೆ. ನಗರದ ಹೊರವಲಯದಲ್ಲಿ ಸ್ವಾಗತ ಸಭಾಂಗಣದಲ್ಲಿ ಕೊಡಗು ಜಿಲ್ಲಾ ಡೆಕೋರೇಷನ್, ಶಾಮಿಯಾನ, ಲೈಟಿಂಗ್ಸ್ ಹಾಗೂ ಸೌಂಡು ಮಾಲೀಕರ ನೂತನ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಕ್ಷೇತ್ರದಲ್ಲಾದರೂ ಆರೋಗ್ಯಕರ ಸ್ಪರ್ಧೆ ಇರಬೇಕು. ಇಂಥ ಸ್ಪರ್ಧೆ ಇದ್ದಾಗ ಕ್ರಿಯಾಶೀಲರು ಉದ್ಯಮದಲ್ಲಿ ಬೆಳೆಯಲು ಸಾಧ್ಯವಾಗುತ್ತೆ ಎಂದರು. ರೋಟರಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಅನಿಲ್ ಹೆಚ್ಟಿ ಮಾತನಾಡಿ, ಸದಾ ಸವಾಲಿನ ನಡುವೆ ಮಲೆನಾಡು ಕೊಡಗಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಶಾಮಿಯಾನ ವೃತ್ತಿಯಲ್ಲಿನ ಶ್ರಮಜೀವಿಗಳಿಗೆ ತಮ್ಮದೇ ಸಂಘಟನೆ ಅತ್ಯಗತ್ಯವಾಗಿತ್ತು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಾಕಷ್ಟು ಪರಿಶ್ರಮದಿಂದ ಧ್ವನಿ ಬೆಳಕು ಶಾಮಿಯಾನ ವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿ ಕಾರ್ಯಕ್ರಮಗಳಿಂದ ಚಂದಗಾಣಿಸುವ ಈ ಶ್ರಮಜೀವಿಗಳ ಸಂಕಷ್ಟ ನಿವಾರಣೆಯಾಗಿ ಅವರ ಬದುಕು ಸುಂದರವಾಗಲಿ ಅಂತ ಹಾರೈಸಿದರು. ಕರ್ನಾಟಕ ರಾಜ್ಯ ಶಾಮಿಯಾನ ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಬ್ದುಲ್ ಕರೀಂ ಅತ್ತಾರ್, ರಾಜ್ಯ ಸಂಘದ ಸ್ಥಾಪಕ ಅಧ್ಯಕ್ಷ ಮೆಹಬೂಬ್ ಸಿದ್ದಾಪುರ, ಸಂಘದ ನೂತನ ಅಧ್ಯಕ್ಷ ಅಜ್ಜೆಟ್ಟಿರ ಲೋಕೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಕ್ತಿ ನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಶಾಮುಕ್ತ ಭಾರತದ ಅಂಗವಾಗಿ ಡ್ರಗ್ಸ್ ವಿರೋಧಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಉಪ ಆಯುಕ್ತರು ಕಾನೂನು ಮತ್ತು ಸುವ್ಯವಸ್ಥೆ ಮಿಥುನ್ ಹೆಚ್ಎನ್ ಐಪಿಎಸ್ ಆಗಮಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸಮಾಜದಲ್ಲಿ ದುಶ್ಚಟಗಳಿಗೆ, ಕೆಟ್ಟ ಕಾರ್ಯಗಳಿಗೆ ಗುರಿಯಾಗಿಸಿ ಯುವ ಜನಾಂಗವನ್ನು ಹಾಳು ಮಾಡುವ ಚಟುವಟಿಕೆಗಳು ನಡೆಯುತ್ತಲೇ ಇವೆ. ಯಾವುದೇ ಸಂದರ್ಭದಲ್ಲಿ ಸಮಾಜದಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟ ದುಷ್ಕೃತ್ಯಗಳು ನಡೆಯುವುದು ನಿಮ್ಮ ಗಮನಕ್ಕೆ ಬಂದರೆ ಅದನ್ನು ಭಯವಿಲ್ಲದೆ ಪೊಲೀಸರಿಗೆ ತಿಳಿಸಬಹುದು ಎಂದರು. ನೀವೀಗ ಮಕ್ಕಳಿದ್ದೀರಾ, ಈಗ ಓದ್ತಾ ಇದ್ದೀರಾ, ನಿಮ್ಮ ಒಂದು ಇದರಲ್ಲಿ ಬ್ಯುಸಿ ಆಗಿದ್ದೀರಾ. ಬಟ್ ನೀವು ಯಾವಾಗ ಕಾಲೇಜ್ಗೆ ಹೋಗ್ತೀರಾ, ಎಸ್ಪೆಷಲಿ ಡಿಗ್ರಿ ಕಾಲೇಜಸ್ಗೆಲ್ಲ ಯಾವಾಗ ಹೋಗ್ತೀರಾ, ಆಗ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಅದರಲ್ಲೇ ತಮ್ಮ ಒಂದು ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳುವಂತಹ ಮತ್ತೆ ಇಡೀ ಒಂದು ಯುವ ಜನಾಂಗವನ್ನು ವ್ಯವಸ್ಥಿತವಾಗಿ ಹಾಳು ಮಾಡುವಂತಹ ಜಾಲಗಳು ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತವೆ. ಸೊ ಇಟ್ಸ್ ವೆರಿ ಗುಡ್ ದಟ್ ಎಟ್ ದಿಸ್ ವೆರಿ ಯಂಗ್ ಏಜ್ ಯು ಆರ್ ಬೀಯಿಂಗ್ addressed about this particular topic, and I should congratulate Shakti Preschool Residential School and PU College for organizing this beautiful program, anti-drug awareness. So this shows ಅವರಿಗೆ ನಿಮ್ಮ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ತೋರಿಸುತ್ತೆ. ಸೊ ಇಲ್ಲದೆ ಇದ್ರೆ ಬಹುಶಃ there are many other things for you to be taught.
ಏನಾದರೂ ಸ್ಕೂಲ್ದು ಅಕಾಡೆಮಿಕ್ಸ್ದು ಬೇರೆ ಬೇರೆ ರೀತಿ ಹೇಳ್ಕೊಡ್ಬೋದು, ಬೇರೆ ಸ್ಕಿಲ್ ಪ್ರೋಗ್ರಾಮ್ಸ್ ಹೇಳ್ಕೊಡ್ಬೋದು. ಅಫ್ಕೋರ್ಸ್ ದೇ ಆರ್ ಆಲ್ ವೆರಿ ಇಂಪಾರ್ಟೆಂಟ್, ಬಟ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಸ್ ಯು ಶುಡ್ ಬಿ ನೋಯಿಂಗ್ ಅಬೌಟ್ ವಾಟ್ ಡ್ರಗ್ಸ್ ಕ್ಯಾನ್ ಆ್ಯಕ್ಚುಲಿ ಕಾಸ್ ಟು any of you if you ever become God forbid, but if you ever become victims of this substance abuse. ಏನಾಗುತ್ತೆ, ಈಗ ನೀವು ಕಾಲೇಜ್ಗೆ ಹೋದಾಗ ದೆರ್ ವಿಲ್ ಬಿ ಸಮ್ ಗ್ರೂಪ್, ಒಂದು ಗ್ರೂಪ್ ಇರುತ್ತೆ, ಅವರು ಏನ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಈ ಥರದೆಲ್ಲ ಯಾವುದೋ ರೀತಿಯಾಗಿ ಅವ್ರು ಎಕ್ಸ್ಪೋಸ್ ಆಗಿರ್ತಾರೆ ಇಂಥ ವಿಚಾರಗಳಿಗೆ. ಅವರು ನಿಮ್ಮನ್ನ ನಿಧಾನಕ್ಕೆ ಇನ್ಫ್ಲೂಯೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಅವ್ರ ಫ್ರೆಂಡ್ಸ್ ಆಗಿದ್ದಾಗ ಏನಾಗುತ್ತೆ, ಈ ತರ ಒಂದು ತಗೋ, ಈ ತರ ಡ್ರಗ್ಸ್ ಅನ್ನೋದು ಒಂದಿರುತ್ತೆ, ಇದು ತಗೊಂಡ್ರೆ ನಿನಗೇನೋ ಖುಷಿ ಸಿಗುತ್ತೆ, ಆ ರೀತಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆ ಥರ ಇನ್ಫ್ಲೂಯೆನ್ಸ್ ಮಾಡಿದಾಗ ನಿಮಗೆ ಈ ವಯಸ್ಸಲ್ಲೇ ಗೊತ್ತಿದ್ರೆ ಇದು ತಪ್ಪು, ಇದರಿಂದ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದು ನಿಮಗೆ ಈ ವಯಸ್ಸಲ್ಲೇ ಅರಿವಿದ್ರೆ ನೀವು ಅದನ್ನ ಬೇಡ ಅಂತ ನೇರವಾಗಿ ನಿಷ್ಠುರವಾಗಿ ಹೇಳ್ಬೋದು ಅಲ್ವಾ? ಸೊ ಈಗ ನಿಮಗೆ ನಾನು ತುಂಬಾ ಡೀಟೇಲ್ಡ್ ಆಗಿ ಹೋಗೋದಿಲ್ಲ, ಏನೇನು ಡ್ರಗ್ಸ್ ಯಾವ್ಯಾವ ರೀತಿಗೆ ಇರುತ್ತೆ, ಅದರಿಂದ ಏನೇನು ಎಕ್ಸಾಕ್ಟ್ ದುಷ್ಪರಿಣಾಮಗಳಾಗ್ತವೆ ಏನು, ಅದೆಲ್ಲ ನಿಮಗೆ ಬರ್ತಾ ಬರ್ತಾ ನಿಮಗೆ ಅವೇರ್ನೆಸ್, ಜನರಲ್ ಅವೇರ್ನೆಸ್ ಬಂದಾಗ ತಿಳಿತಾ ಬರುತ್ತೆ. ಬಟ್ ಏನಕ್ಕೆ ನಾವು ಇವತ್ತಿನ ಯಂಗ್ ಜನರೇಷನ್ ಏನಕ್ಕೆ ಈ ಡ್ರಗ್ಸ್ ಮಾರಿಗೆ ಬಲಿಯಾಗ್ತಿದೆ ಅಂತ ನಾವು ಅನಲೈಸ್ ಮಾಡಿದಾಗ ಏನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಇದ್ರಲ್ಲಿ ಏನೋ ಇದೆ, ಎಲ್ರು ಮಾತಾಡ್ತಿದ್ದಾರೆ, ಏನಿರ್ಬೋದು ಅನ್ನುವಂಥ ಒಂದು ಕ್ಯೂರಿಯಾಸಿಟಿಗೆ ಕೆಲವರು ಸ್ಟಾರ್ಟ್ ಮಾಡ್ತಾರೆ. ಸೊ ಬರೇ ಡ್ರಗ್ಸ್ ಮಾತ್ರ ಅಲ್ಲ, ಈ ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಇರ್ಬೋದು, ಸೊ ಇವೆಲ್ಲ ತುಂಬಾ ಕೆಟ್ಟದು, ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳುತ್ತೆ. ಫಸ್ಟ್ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲದೆ ನಮ್ಮ ಓವರ್ ಆಲ್ ಲೈಫ್ ಮೇಲೆ ಕೂಡ ಬೀಳುತ್ತೆ. ಸೊ ನೀವು ಯಾರೋ ಡಾಕ್ಟರ್ ಆಗ್ಬೇಕು ಅಂತಿರ್ತೀರಾ, ಇಂಜಿನಿಯರ್ ಆಗ್ಬೇಕು ಅಂತಿರ್ತೀರಾ, IAS ಆಫೀಸರ್ ಆಗ್ಬೇಕು ಅಂತೀರಾ, ಬಿಸ್ನೆಸ್ ಮೆನ್ ಆಗ್ಬೇಕು ಅಂತಿರ್ತೀರಾ, ಏನೋ ಒಂದು ನಿಮ್ದೇ ಆದಂತಹ ಕೆಲವು ಕನಸುಗಳು ಇರ್ತವೆ. ಬಟ್ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಡಿಸ್ಟ್ರಾಕ್ಟ್ ಆಗಿ ಆ ಕಡೆಗೆ ಹೋಗುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ ಬರೋದಿಲ್ಲ, ಮತ್ತೆ ಯಾರ್ದಾರ ಜೊತೆ ಮಾತಾಡ್ತಿರ್ತೀರಾ, ಫ್ರೆಂಡ್ಸ್ ಜೊತೆ ಅಥವಾ ಅಪ್ಪ ಅಮ್ಮನ ಜೊತೆ ಮಾತಾಡುವಾಗ ಇರಿಟೇಷನ್ ಆಗೋದು, ಆಮೇಲೆ ನಿದ್ದೆ ಸರಿಯಾಗಿ ಬರ್ದೇ ಇರೋದು. ಸೊ ಇದರಿಂದ ಏನಾಗುತ್ತೆ, ನೀವೇನು ಕನ್ಸ್ ಕಂಡಿರ್ತೀರಾ, ನಿಮ್ಮ ಟೀಚರ್ಸ್ ನಿಮ್ಮನ್ನ ಏನು ಇನ್ಸ್ಪೈರ್ ಮಾಡಿರ್ತಾರೆ ಈ ತರ ಆಗ್ಬೇಕು ಮಗು ಅಂತ, ಅದು ಆಗ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾದಂತಹ ದುಶ್ಚಟಗಳಿಗೆ ಬಲಿಯಾದ್ರೆ. ಸೊ ಹಾಗಾಗಿ ಇವತ್ತಿಂದನೇ ನೀವು ಒಂದು ಪ್ರತಿಜ್ಞೆ ತಗೋಬೇಕು, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ದುಶ್ಚಟಗಳಿಗೆ, ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ಸ್ ಇರ್ಬೋದು, ಗುಟ್ಕಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ ನಾನು ಬಲಿಯಾಗೋದಿಲ್ಲ ಅಂತ. ಕೆಲವು ಸ್ಕೂಲ್ಸ್ ಕಾಲೇಜಸ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರೆ ಅದೊಂದು ಸ್ವಲ್ಪ ಟ್ಯಾಬು ಸಬ್ಜೆಕ್ಟ್. ಇತ್ತೀಚೆಗೆ ಪರವಾಗಿಲ್ಲ, ಮೊದ್ಲೆಲ್ಲ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ಲಿಲ್ಲ, ಈ ಮಕ್ಳಿಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋದು ಇದೆ ಅಂತ ಹೇಳೋದು ಯಾಕೆ ಅಂತ. ಬಟ್ ಇವತ್ತಿನ ಒಂದು ಯುಗದಲ್ಲಿ ಟಿವಿ, ಮೀಡಿಯಾ, ಸೋಷಿಯಲ್ ಮೀಡಿಯಾ, ಸೊ ಈ ರೀತಿ ಎಲ್ಲ ಇರುವಾಗ ನಿಮಗೆ ಎಲ್ಲದ್ರ ಬಗ್ಗೆನೂ ತಕ್ಷಣ ತಿಳಿಯುತ್ತೆ. ಸೊ ಜಸ್ಟ್ ಒಂದು ಕೈಯಲ್ಲಿರೋ ಮೊಬೈಲ್ ಇಂದ ಪ್ರತಿಯೊಂದು ತಿಳಿಯುತ್ತೆ. ಸೊ ಅದಕ್ಕೆ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ಯೋಚನೆ ಮಾಡಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಇವಾಗಲೇ ಗೊತ್ತಾಗ್ಬೇಕು. ಮತ್ತೆ ಇವತ್ತಿನ ದಿನನೇ ಯು ಶುಡ್ ಪ್ರಾಮಿಸ್ ಯುವರ್ ಸೆಲ್ಫ್ ದಟ್ ನಾನು ಯಾವುದೇ ಕಾರಣಕ್ಕೂ ಯಾವತ್ತಿನ ದಿನ ಕೂಡ ನಾನು ಈ ರೀತಿಯಾದಂತಹ ದುಶ್ಚಟಗಳಿಗೆ ಬಲಿಯಾಗಲ್ಲ ಅಂತ. ಸೊ ಪ್ರಾಮಿಸ್ ಮಾಡ್ತೀರಾ? ಓಕೆ. ಪ್ರತಿಯೊಬ್ರು ಹಿಂದೆ ಕೂತಿರೋರು, ಎಸ್ಪೆಷಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್, ಈ ಏಜ್ ಅಲ್ಲಿ ಸ್ವಲ್ಪ ಸಣ್ಣ ಮಟ್ಟಿಗೆ ಎಕ್ಸ್ಪೆರಿಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಕೆಲವು ಕಡೆ. ಸೊ ಆ ರೀತಿ ಯಾವುದೇ ರೀತಿಯ ಎಕ್ಸ್ಪೆರಿಮೆಂಟೇಶನ್ ಸ್ಟಾರ್ಟ್ ಮಾಡಬಾರ್ದು. ಸೊ ಫಸ್ಟ್ ಏನಕ್ಕೆ ಮಾಡ್ತಾರೆ ಹೇಳ್ತಾ ಇದ್ದೆ, ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೆ ಮಾಡ್ತಾರೆ. ಯಾರು ಇಲ್ಲ ಓಕೆ. ಸೆಕೆಂಡ್ ಏನಕ್ಕೆ ಮಾಡ್ತಾರೆ, ಒಂದಿಷ್ಟು ಜನ ಫ್ರೆಂಡ್ಸ್ ಗ್ರೂಪ್ ಇರ್ತಾರೆ, ನಾನು ಹೇಳಿದೆ ಕೆಲವ್ರಿಗೆ ಅವ್ರಿಗೆ ಎಲ್ಲೋ ಒಂಥರ ಬ್ಯಾಡ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಅವ್ರು ಸ್ಟಾರ್ಟ್ ಮಾಡಿರ್ತಾರೆ. ಅವರು ಪಿಯರ್ ಪ್ರೆಷರ್ ಸ್ಟಾರ್ಟ್ ಮಾಡ್ತಾರೆ, ನೀನ್ ಮಾಡು ಏನಾಗಲ್ಲ, ಇದು ಚೆನ್ನಾಗಿರುತ್ತೆ, ಇದೊಂಥರ ಕೂಲ್ ಇರುತ್ತೆ, ಆ ರೀತಿಯಾಗಿ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ ಸೆಕೆಂಡ್ ಇಸ್ ಪಿಯರ್ ಪ್ರೆಷರ್. ಸೊ ಯಾವುದೇ ಕಾರಣಕ್ಕೂ ನೀವು ಆ ರೀತಿಯಾದಂತಹ ಪಿಯರ್ ಪ್ರೆಷರ್ಗೆ ಬೀಳಬಾರ್ದು. ನೀವು ಆ ರೀತಿಯಾದಂತಹ ಫ್ರೆಂಡ್ಸ್ ಗ್ರೂಪ್ ಇಂದ ದೂರ ಇರಬೇಕು. ನಾನು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇರುವಾಗ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಇದ್ರು ಸ್ಟಾರ್ಟಿಂಗ್ ಫಸ್ಟ್ ಸೆಮಿಸ್ಟರ್ ನಲ್ಲಿ. ಸೊ ತುಂಬಾ ಬ್ರಿಲಿಯಂಟ್ ಇದ್ರು, ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಬಟ್ ಬರ್ತಾ ಬರ್ತಾ ಅವ್ರದ್ದು ಗ್ರೂಪ್ ಹೇಗಾಗುತ್ತೆ ಅಂದ್ರೆ, ಒಂದಿಷ್ಟು ಜನ ಜೊತೆ ಸೇರ್ತಾರೆ, ಅವ್ರಿಗೆ ಇದೆಲ್ಲ ಅಭ್ಯಾಸ ಇರುತ್ತೆ, ಆಯ್ತಾ. ಸೊ ನಾನು ಇದು 2014-15 ಟೈಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಅವತ್ತಿಗಿಂತ ಇವತ್ತು ಅವೈಲೇಬಿಲಿಟಿ ಜಾಸ್ತಿ ಇದೆ, ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗ್ತಾ ಇದೆ, ಆಯ್ತಾ. ಸೊ ಆ ಟೈಮಲ್ಲಿ
ಫಸ್ಟ್ ಸೆಮಿಸ್ಟರಲ್ಲಿ ತುಂಬ ಬ್ರಿಲಿಯಂಟ್ ಇರೋ ಒಂದಿಷ್ಟು ಸ್ಟೂಡೆಂಟ್ಸು ಕೆಲವ್ರದ ದುಶ್ಚಟಗಳಿಗೆ ಬಲಿಯಾಗಿರುವಂಥ ಕೆಲವ್ರ ಸಹವಾಸಕ್ಕೆ ಹೋಗಿ ನಿಧಾನಕ್ಕೆ ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಕಾಲೇಜಿಗೆ ಬರೋದು ಅಟೆಂಡೆನ್ಸ್ ಕಡಿಮೆ ಆಗ್ತಾ ಬರುತ್ತೆ, ಹಾಗೆ ಕ್ಲಾಸಲ್ಲಿ ಬಂದಾಗ ನಿದ್ದೆ ಮಾಡೋದು ಅದು ಜಾಸ್ತಿ ಆಗ್ತಾ ಬರುತ್ತೆ, ಇರಿಟೇಷನ್ನು, ಬೇರೆಯವ್ರ ಜೊತೆ ಜಗಳ ಮಾಡೋದು. ಸೊ ಬರ್ತಾ 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 ಅವ್ರದ್ದು ನೋಡ್ತಾ ಬಂದರೆ ಕೆಲವರು ಅದರಿಂದ ವಾಪಸ್ ಬಂದಿಲ್ಲ ಅಂತಿಲ್ಲ, ಬಟ್ ಕೆಲವರು ಅದಕ್ಕೆ ಅಡಿಕ್ಟ್ ಆಗಿ ಓವರ್ ಆಲ್ ಅಂದರೆ ದೇ ಕುಡ್ ಹ್ಯಾವ್ ಡನ್ ಬೆಟರ್ ಇನ್ ಲೈಫ್, ಬಟ್ ಅದಾಗಲಿಲ್ಲ ಬಿಕಾಸ್ ಆಫ್ ದಿಸ್ ಅಡಿಕ್ಷನ್. ಆವಾಗ ನಮಗೆ ಗೊತ್ತಿರಲಿಲ್ಲ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಯಾರಿಗೆ ರಿಪೋರ್ಟ್ ಮಾಡಬೇಕು ಅಂತ. ಬಟ್ ಇವತ್ತು ಹಾಗಿಲ್ಲ, ಎಲ್ಲ ಏಜೆನ್ಸೀಸು ಸರ್ಕಾರದ ಹೈಯೆಸ್ಟ್ ಲೆವೆಲಿಂದ ಹಿಡಿದು ಪ್ರತಿಯೊಬ್ಬ ಕಡೆಯ ಇವರು ಕೂಡ ಈ ಡ್ರಗ್ಸ್ ವಿರುದ್ಧ ಸಮರ ಸಾರಿ ನಿಂತಿದ್ದೀವಿ. ಸೊ ಇವತ್ತು ನೀವು ರಿಪೋರ್ಟ್ ಮಾಡ್ಬೋದು. ಸೊ ಈಗಾಗಲೇ ನಮ್ಮ ಮಂಗಳೂರು ಸಿಟಿ ಪೊಲೀಸ್ನಿಂದ ಕೂಡ ತುಂಬ ರೀತಿಯಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಈ ರೀತಿಯಾದಂತಹ ಇದಕ್ಕೆ ಬಲಿಯಾಗಿದ್ರೆ ಅವ್ರ ಬಗ್ಗೆ ನೀವು ನಮಗೆ ಅನಾನಿಮಸ್ ಆಗಿ, ನೀವು ಯಾರು ಅಂತ ನಾವು ತಿಳಿಸೋದಿಲ್ಲ, ಸೊ ಅನಾನಿಮಸ್ಲಿ ಯು ಕ್ಯಾನ್ ರಿಪೋರ್ಟ್ ಇಟ್, ಆಯ್ತಾ. ಸೊ ಇದು ಬಹುಶಃ ನಿಮಗೆ ತುಂಬ ಯಂಗ್ ಏಜ್ ಆಗುತ್ತೆ, ಬಟ್ ನೀವು ಹೈಸ್ಕೂಲಲ್ಲಿರೋರು ಅಥವಾ ಕಾಲೇಜಲ್ಲಿರೋರು ಯು ಕ್ಯಾನ್ ರಿಪೋರ್ಟ್. ಅಥವಾ ನಿಮಗೆ ಯಾರಾದರೂ ಗೊತ್ತಿದ್ರೆ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ, ಸೊ ಅದು ಕೂಡ ರಿಪೋರ್ಟ್ ಮಾಡಲಿಕ್ಕೆ ನಾವು QR ಕೋಡ್ನ ಕೂಡ ತಂದಿದ್ದೀವಿ. ಸೊ ಈ ರೀತಿಯಾದಂಥ ರಿಪೋರ್ಟಿಂಗ್ ಮಾಡ್ಬೋದು. ಸೊ ರಿಪೋರ್ಟ್ ಮಾಡಿ ನಾವೇನೋ ಅವ್ರಿಗೆ ಪನಿಷ್ ಮಾಡ್ತೀವಿ ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಸ್ಟೂಡೆಂಟ್ಸ್ಗೆ ನಾವು ಪನಿಷ್ ಮಾಡುವಂತಹ ಇದು ವಿಚಾರ ನಮ್ಮಲ್ಲಿಲ್ಲ. ನಮ್ಮಲ್ಲಿರೋದು ಅವ್ರನ್ನ ಆ ದಾರಿಯಿಂದ ಸರಿ ಮಾಡಬೇಕು, ತಗೊಂಡ್ಬಂದು ಒಳ್ಳೆ ದಾರಿಗೆ ನಡೆಸಬೇಕು ಅನ್ನೋದಷ್ಟೇ. ಸೊ ಈಗ ಏನು ಮಾಡ್ತೀವಿ, ಸ್ಟೂಡೆಂಟ್ಸ್ ಕಾಲೇಜಸ್ ಕೂಡ ಇವತ್ತು ತುಂಬ ಜನ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವ್ರುಗಳು ವಾಲಂಟರಿಯಾಗಿ ತಮ್ಮ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿಸ್ತಾರೆ. ಅವಾಗ ಮಾಡಿಸಿದಾಗ ಏನು ಆಯಿತು, ಇದು ಬಂದ ತಕ್ಷಣ ಕೇಸ್ ಮಾಡ್ತೀವಾ? ಇಲ್ಲ. ಕೇಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಿದೆ ಅಲ್ಲ, ಏನಾಗುತ್ತೆ? ಲೈಫ್ ಹಾಳಾಗುತ್ತೆ ಅಂತ. ಹೌದು. ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ KC ನಾಯಕ್, ಶಕ್ತಿ ವಿದ್ಯಾಸಂಸ್ಥೆಯ ಪ್ರಧಾನ ಸಲಹೆಗಾರ ರಮೇಶ್ ಕೆ, ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರದೀಪ್ ಕುಮಾರ್ ಶೆಟ್ಟಿ, ಶಕ್ತಿ ರೆಸಿಡೆನ್ಷಿಯಲ್ ಶಾಲಾ ಪ್ರಾಂಶುಪಾಲೆ ಸುರೇಖಾ R ಭಟ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಎಲ್ಲ ರಾಜಕೀಯ ಪಕ್ಷಗಳು ಕೊಡಗು ಜಿಲ್ಲೆಯಿಂದ ಕಡೆಗಣಿಸುತ್ತಲೇ ಬಂದಿವೆ. ಪ್ರಸ್ತುತ ಅಧಿಕಾರದಲ್ಲಿರುವ ಸರ್ಕಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದೆ ಎಂದು ಕೊಡಗು ಗೌಡ ಹಿತರಕ್ಷಣಾ ವೇದಿಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರವಾಧ್ಯಕ್ಷ PL ಸುರೇಶ್, ಚುನಾವಣೆಯ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯ 2 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟಲ್ಲಿ ಸಚಿವ ಸ್ಥಾನ ನೀಡುವುದಾಗಿ ಮಾಜಿ CM ಸಿದ್ದರಾಮಯ್ಯ ಹಾಗೂ ಹಾಲಿ CM DK ಶಿವಕುಮಾರ್ ಅವರು ಭರವಸೆ ನೀಡಿದರು. ಆದರೆ ಇದೀಗ ಭರವಸೆ ಹುಸಿಯಾಗಿದ್ದು ಸಚಿವ ಸ್ಥಾನ ನೀಡದೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಪೂಜಾರಿರ ಪ್ರದೀಪ್ ಕುಮಾರ್, ಖಜಾಂಚಿ ಪಟ್ಟಡ ದೀಪಕ್ ಸದಸ್ಯರು ಪಾಲ್ಗೊಂಡಿದ್ದರು. ದಾಪಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಗಸ್ಟ್ 9ರಂದು ಭಾನುವಾರ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಕೊಡವ ಸಮಾಜದಲ್ಲಿ ಏರ್ಪಡಿಸಲಾಗಿದೆ ಎಂದು ದಾಪಕ್ಲು ಬಿಲ್ಲವ ಸಮಾಜದ ಅಧ್ಯಕ್ಷ BM ಪ್ರತಿಭಾ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಅಂದು ಬೆಳಿಗ್ಗೆ 10 ಗಂಟೆಗೆ ಕೊಡವ ಸಮಾಜದಲ್ಲಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗುವುದು. ಇದರಲ್ಲಿ ಸುಮಾರು 100 ಯೂನಿಟ್ ರಕ್ತ ಸಂಗ್ರಹ ಮಾಡುವ ಗುರಿಯಿಂದ ಹೊಂದಲಾಗಿದ್ದು, ಈ ಮಹತ್ವದ ಕಾರ್ಯಕ್ಕೆ ಸಾರ್ವಜನಿಕರು ಬಂದು ಸ್ವ ಇಚ್ಛೆಯಿಂದ ರಕ್ತದಾನ ಮಾಡಬಹುದಾಗಿದೆ ಎಂದು ಮಾಹಿತಿಯನ್ನು ನೀಡಿದರು. ಬಳಿಕ 11 ಗಂಟೆಗೆ ದಾಪಕ್ಲು ಭಾಗಮಂಡಲ ಮುಖ್ಯ ರಸ್ತೆಯ ಬಿಲ್ಲವ ಸಮಾಜ ಸ್ವಂತ ಜಾಗದಲ್ಲಿ ಬಿಲ್ಲವ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 11:30 ಗಂಟೆಗೆ ಕೊಡವ ಸಮಾಜದಲ್ಲಿ ಆಟಿಡೊಂಜಿ ದಿನ ಸಭಾ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ಸಾಧಕರಿಗೆ ಸನ್ಮಾನ ಹಾಗೂ ಮನೆಯಲ್ಲಿ ಮಾಡಿದ ಆಟಿ ಮಾಸದ ಸಾಂಪ್ರದಾಯಿಕ ತಿನಿಸುಗಳ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಸಮಾಜ ಬಾಂಧವರಿಗಾಗಿ ಹಾಗೂ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ, ಮನೋರಂಜನಾ ಕ್ರೀಡಾಕೂಟ ಜರುಗಲಿದೆ ಎಂದರು. ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರಿದರು. ಸೋಲೂರು ರಾಮನಗರದ ಆರ್ಯ ಈಡಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ವಿಖ್ಯಾತಾನಂದ ಸ್ವಾಮೀಜಿ, ವಿಧಾನಸಭೆಯ ಉಪಸಭಾಪತಿ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ, ಲೋಕಸಭಾ ಸದಸ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಸಭಾಪತಿ KG ಬೋಪಯ್ಯ, ಬಿಲ್ಲವ ಸಮಾಜದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಲಿಂಗಪ್ಪ, ವಿರಾಜಪೇಟೆ ವೃತ್ತದ DYSP ಮಹೇಶ್ ಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು. ನಾಪೋಕ್ಲು ಬಿಲ್ಲವ ಸಮಾಜದ ವತಿಯಿಂದ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಇದೇ ತಿಂಗಳು 9ನೇ ತಾರೀಕು ಭಾನುವಾರದಂದು ಕೊಡವ ಸಮಾಜದಲ್ಲಿ ಆಯೋಜನೆ ಮಾಡಲಿದ್ದೇವೆ. ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ
ನಾಪೋಕ್ಲು ಬಿಲ್ಲವ ಸಮಾಜದ ಸಮುದಾಯ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮ ಹಾಗೂ ಬೃಹತ್ ರಕ್ತದಾನ ಶಿಬಿರ, ಹಾಗೆಯೇ ಆಟಿ ಮಾಸದ ಖಾದ್ಯಗಳು ಅದನ್ನು ಒಂದು ಪ್ರದರ್ಶನವಿದೆ. ಹಾಗೆಯೇ ಸಭಾ ಕಾರ್ಯಕ್ರಮ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ನಾಪೋಕ್ಲು ಭಾಗಮಂಡ ಮುಖ್ಯ ರಸ್ತೆಯಲ್ಲಿ ನಾಪೋಕ್ಲು ಗ್ರಾಮದಲ್ಲಿ ಬಿಲ್ಲವ ಸಮಾಜದ ಸ್ವಂತ ಜಾಗದಲ್ಲಿ 10 ಗಂಟೆಗೆ ಮಾನ್ಯ ಶಾಸಕರು ನಮ್ಮ ಪೂಜ್ಯರಾದಂಥ ವಿಖ್ಯಾತಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ತದನಂತರ ನಾಪೋಕ್ಲು ಕೊಡವ ಸಮಾಜದಲ್ಲಿ ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿ ತದನಂತರ ಆಟಿ ಮಾಸದ ಖಾದ್ಯಗಳು ಅದನ್ನು ಪ್ರದರ್ಶನವನ್ನು ಮಾಡಲಿದ್ದಾರೆ. ತದನಂತರ 11 ಗಂಟೆಗೆ ಸಭಾ ಕಾರ್ಯಕ್ರಮವಿದೆ. ಸಭಾ ಕಾರ್ಯಕ್ರಮವಾದ ನಂತರ ಮಕ್ಕಳಿಗೆ, ನಮ್ಮ ಸಮಾಜ ಬಾಂಧವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಮಾಜ ಬಾಂಧವರು ಈ ಒಂದು ಒಳ್ಳೆಯ ಆಟಿಡೊಂಜಿ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಒಂದು ದಿವಸ ಇದಕ್ಕಾಗಿ ಮೀಸಲಿಟ್ಟು ನಮ್ಮ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ನಮ್ಮ ಈ ಒಂದು ಏನು ಮಹತ್ವಾಕಾಂಕ್ಷೆಯ ರಕ್ತದಾನ ಶಿಬಿರ ಇದೆ, ಇದಕ್ಕೆ ಕನಿಷ್ಠ 100 ಯೂನಿಟ್ಗಳ ರಕ್ತದಾನ ಗುರಿಯನ್ನು ಹೊಂದಲಾಗಿದ್ದು ಇದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗೆಯೇ ಇದಕ್ಕೆ ನಮ್ಮ ನಾಪೋಕ್ಲು ನಾಡಿನ ಸಾರ್ವಜನಿಕ ಬಂಧುಗಳು ಯಾರು ಸ್ವ ಇಚ್ಛೆಯಿಂದ ರಕ್ತದಾನವನ್ನು ಮಾಡಲು ಇಚ್ಛಿಸುತ್ತಾರೆ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅವರು ಕೂಡ ರಕ್ತದಾನವನ್ನು ಮಾಡಿ ಈ ಒಂದು ಅಮೂಲ್ಯ ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು. ಈ ಕಾರ್ಯಕ್ರಮಕ್ಕೆ ಪೂಜ್ಯರು, ನಮ್ಮ ಹಿರಿಯರು ಆದಂಥ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅವರು, ಆರ್ಯ ಈಡಿಗ ಮಹಾಸಂಸ್ಥಾನ ಸೂಲೂರು ಮಠ ರಾಮನಗರ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ಕರ್ನಾಟಕ ಸರ್ಕಾರದ ಉಪ ಸಭಾಪತಿಗಳು ಹಾಗೂ ವಿರಾಜಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ AS ಪೊನ್ನಣ್ಣನವರು, ಮಾನ್ಯ ಲೋಕಸಭಾ ಸಂಸದರು ಆದಂಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರವರು, MLC ಆದಂಥ ಸುಜಾ ಕುಶಾಲಪ್ಪನವರು, ಮಾಜಿ ಸಭಾಪತಿಗಳು ಕರ್ನಾಟಕ ಸರ್ಕಾರ ಆದಂಥ ಶ್ರೀಮಾನ್ KG ಬೋಪಯ್ಯನವರು, ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮಾನ್ ಲಿಂಗಪ್ಪನವರು. ಗೋಷ್ಠಿಯಲ್ಲಿ ಬಿಲ್ಲವ ಸಮಾಜದ ಉಪಾಧ್ಯಕ್ಷ BR ವಸಂತ, ಕಾರ್ಯದರ್ಶಿ KS ಲೋಹಿತ್, ಸಂಘಟನಾ ಕಾರ್ಯದರ್ಶಿ BS ನಾಗರಾಜ್, ಕ್ರೀಡಾ ಕಾರ್ಯದರ್ಶಿ BS ದಿಲೀಪ್, ಸದಸ್ಯರಾದ BP ಪುನೀತ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪೋಕ್ಲು. ಸುಮಾರು 5 ವರ್ಷಗಳ ಹಿಂದೆ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಇಲ್ಲಿಯವರೆಗೆ ನ್ಯಾಯ ದೊರಕಿಲ್ಲ. ಸೂಕ್ತ ತನಿಖೆಯ ಮೂಲಕ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆ ಮೌನವಾಗಿದೆ ಎಂದು ಸುಂಟಿಕೊಪ್ಪ ಸಮೀಪದ ಹಾರಬೈಲು ಗ್ರಾಮದ ನಿವಾಸಿ ಸರೋಜಿನಿ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಹಾರಬೈಲು ಗ್ರಾಮದಲ್ಲಿ ತಾನು ಏಕಾಂಗಿಯಾಗಿ ವಾಸವಿದ್ದು 2021 ಏಪ್ರಿಲ್ 27ರಂದು ಸಂಜೆ 7:30 ಗಂಟೆಗೆ ಮನೆಯ ಹಿಂಭಾಗದಿಂದ ಒಳನುಗ್ಗಿದ 3 ಅಪರಿಚಿತ ವ್ಯಕ್ತಿಗಳು ತಮ್ಮನ್ನ ಗೋಡೆಗೆ ಒತ್ತಿ ಹಿಡಿದು ಬಾಯಿಗೆ ಬಟ್ಟೆ ತುರುಕಿ ಹಿಂಸೆ ನೀಡಿದ್ದಾರೆ. ತಾನು ಪ್ರಜ್ಞಾಹೀನಳಾಗಿ ಬಿದ್ದಾಗ ಅಪರಿಚಿತರು ತನ್ನ ಮೈಮೇಲೆ ಇದ್ದ ಹಾಗೂ ಬೀರುವಿನಲ್ಲಿದ್ದ 3.90 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಮತ್ತು ನಗದನ್ನು ಕದ್ದೊಯ್ದಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ಸರೋಜಿನಿ ಅವರ ಮೈದುನ BK ದಿನೇಶ್ ಪಾಲ್ಗೊಂಡಿದ್ದರು. PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯದ MP ಹಾಲ್ನಲ್ಲಿ ಆಗಸ್ಟ್ 5ರಂದು ನವೋದಯ ಸ್ಥಾಪನಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. 21ನೇ ಶತಮಾನದ ಪ್ರಮುಖ ಕೌಶಲ್ಯಗಳನ್ನು ಹೊಂದಿದ ಸಮಗ್ರ ವ್ಯಕ್ತಿತ್ವಗಳ ನಿರ್ಮಾಣ ಎಂಬ ಧ್ಯೇಯದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವರ್ಗ, ವಿದ್ಯಾರ್ಥಿಗಳು, ಶಾಲೆಯ ಹಳೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರಾಂಶುಪಾಲರಾದ ಡಾಕ್ಟರ್ ಸಜೀವ್ K. ವಚನ್ ಅವರು ಸ್ವಾಗತ ಭಾಷಣವನ್ನು ಮಾಡಿ
ಅಂದಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರ ಒಂದು ಮಹತ್ತರವಾದ ಯೋಜನೆ ನವೋದಯ ಶಾಲೆಗಳು. 1985ರಲ್ಲಿ ಗ್ರಾಮೀಣ ವಿಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸ ಕೊಡಿಸುವ ಸಲುವಾಗಿ ಪ್ರಾರಂಭದಲ್ಲಿ 2 ನವೋದಯ ವಿದ್ಯಾಲಯಗಳು ಸ್ಥಾಪನೆಗೊಂಡವು. ಒಂದು ಹರಿಯಾಣ, ಮತ್ತೊಂದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಆರಂಭಗೊಂಡಿತು. ಆ ಬಳಿಕ ನವೋದಯ ವಿದ್ಯಾಲಯ ಬೆಳೆದು ಇಂದು 662 ವಿದ್ಯಾಲಯಗಳಾಗಿ ದೇಶಾದ್ಯಂತ ಹರಡಿ ನಿಂತಿವೆ. ಪ್ರತಿಭಾವಂತ ಗ್ರಾಮೀಣ ವಿದ್ಯಾರ್ಥಿಗಳ ಶಿಕ್ಷಣದ ಪ್ರಗತಿಗಾಗಿ ಎಲ್ಲ ಸವಲತ್ತುಗಳನ್ನು ಒದಗಿಸುವುದು ಈ ವಿದ್ಯಾಲಯದ ಗುರಿಯಾಗಿದೆ ಎಂದರು. fighter planes and missiles in their country itself and does not depend on any other country. So the lesson we can learn from them is our students. ಹಳೆ ವಿದ್ಯಾರ್ಥಿ ಜಾಕೀರ್ ಹುಸೇನ್ ಮಾತನಾಡಿ, ಉನ್ನತ ವಿದ್ಯಾಭ್ಯಾಸ ಪಡೆದ ಬಳಿಕ ನಂತರ ಉದ್ಯೋಗ ಅರಸಿ ಹೊರದೇಶಗಳಿಗೆ ಹೋಗಿ ಅಲ್ಲಿಯೇ ಉಳಿದು ಬಿಡಬಾರದು. ಮಾತೃಭೂಮಿಯಲ್ಲಿ ಏನನ್ನಾದರೂ ಸಾಧಿಸುವ ಅದಮ್ಯ ಗುರಿಯನ್ನ ಇಟ್ಟುಕೊಂಡು ದೇಶ ಕಟ್ಟುವ ಕಾಯಕದಲ್ಲಿ ವಿದ್ಯಾರ್ಥಿಗಳು ಭಾಗಿಗಳಾಗಬೇಕೆಂದು ಕರೆ ನೀಡಿದರು. ಕೆ. ನಿಡುಗಣೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಡೆನ್ ಬೋಪಣ್ಣ, ಪಿಟಿಸಿ ಸದಸ್ಯ ವಸಂತಕುಮಾರ್ ಎನ್, ವಿದ್ಯಾಲಯದ ಹಿರಿಯ ಶಿಕ್ಷಕ ಎಂಎಂ ಮ್ಯಾಥ್ಯೂ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ವಿದ್ಯಾಲಯದಲ್ಲಿ 25ನೇ ವರ್ಷದ ಅಂತರ್ ಶಾಲಾ ಚೆಸ್ ಪಂದ್ಯಾವಳಿಗೆ ಶಾಲೆಯ ಬಿಕೆ ಸುಬ್ಬಯ್ಯ ಸಭಾಂಗಣದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೊಡಗು ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ನಿರ್ದೇಶಕಿ ಚಿನ್ಮಯಿ ಚಕ್ರವರ್ತಿ ಮಾತನಾಡಿ, ಚೆಸ್ ಕೇವಲ ಆಟವಲ್ಲ, ಅದು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ತಾರ್ಕಿಕ ಚಿಂತನೆ, ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸುವ ಬೌದ್ಧಿಕ ಕ್ರೀಡೆಯಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಚೆಸ್ನಂತಹ ಕೌಶಲ್ಯಾಧಾರಿತ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದರು. ಅನಂತ ಶಯನ ಅವರು ಮಾತನಾಡಿ, ಇಂದಿನ ವೇಗದ ಜೀವನ ಶೈಲಿಯಲ್ಲಿ ತಾಳ್ಮೆ ಮತ್ತು ಏಕಾಗ್ರತೆ ಅತ್ಯಗತ್ಯವಾಗಿದೆ. ಚೆಸ್ ಆಟ ವಿದ್ಯಾರ್ಥಿಗಳಲ್ಲಿ ಚಿಂತನಾ ಶಕ್ತಿ, ಯೋಜನಾ ಸಾಮರ್ಥ್ಯ, ಸಹನೆ ಹಾಗೂ ಸಮಸ್ಯೆಗಳನ್ನು ವಿಶ್ಲೇಷಿಸುವ ಕೌಶಲ್ಯವನ್ನು ವೃದ್ಧಿಸುತ್ತದೆ ಎಂದರು. ಈ ಸಂದರ್ಭ ಹಿರಿಯ ಚೆಸ್ ತರಬೇತುದಾರ ಶಂಕರ್ ನಾರಾಯಣ್ ಅವರು ರಚಿಸಿರುವ ಹೌ ಟು ಇಂಪ್ರೂವ್ ಚೆಸ್ ಕೃತಿಯನ್ನು ಮುಖ್ಯ ಅತಿಥಿಗಳು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಲಾ ಸಮಿತಿ ಸದಸ್ಯ ಗುರುದತ್ ಸಿಎಸ್, ಪ್ರಾಂಶುಪಾಲೆ ಕೆಎಸ್ ಸುಮಿತ್ರಾ, ಆಡಳಿತ ಮುಖ್ಯಸ್ಥ ರವಿ ಪಿ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರ 2023ರಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾರಿಗೆ ತಂದಿರುವ ಕಾನೂನನ್ನು ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರ್ಪಡೆಗೊಳಿಸಲಿ ಎಂದು ಕರ್ನಾಟಕ ರಾಜ್ಯ ಸಮಾನ ಮನಸ್ಕರ ವೇದಿಕೆಯ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೀಸಲಾತಿ ಎನ್ನುವುದು ಯಾರಪ್ಪನ ಗಂಟು ಅಲ್ಲ, ಭಿಕ್ಷೆಯೂ ಅಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನೀಡಿರುವ ಹಕ್ಕಾಗಿದೆ. ಕೇಂದ್ರದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಮುಂದಾಗಬೇಕು. ರಾಜ್ಯದ 28 ಸಂಸದರು, 224 ಶಾಸಕರು ಹಾಗೂ ರಾಜ್ಯಸಭಾ ಸದಸ್ಯರು ಮೀಸಲಾತಿ ಪರ ಧ್ವನಿಯನ್ನ ಎತ್ತಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಸಮಾನ ಮನಸ್ಕರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಎಂ ನರಸಿಂಹಯ್ಯ, ಪ್ರಧಾನ ಕಾರ್ಯದರ್ಶಿ ಸಿಜಿ ಜಯಶ್ರೀ, ಕೊಡಗು ಜಿಲ್ಲಾ ವಾಲ್ಮೀಕಿ ಮತ್ತು ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಕೆಎನ್ ಅಶೋಕ್, ವೇದಿಕೆಯ ಪ್ರಮುಖರಾದ ಎಸ್ ಸಿದ್ದಪ್ಪಯ್ಯ ಹಾಗೂ ಇ ರಾಜಪ್ಪ ಪಾಲ್ಗೊಂಡಿದ್ದರು.